ನಮಸ್ಕಾರ. ವಿಶ್ವಂ ವೈಚಾರಿಕ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಕಾಫಿ ಕಟ್ಟೆಯ ನೇರ ಪ್ರಸಾರ. ಸ್ನೇಹಿತರೆ, ಈಗ ಧನುರ್ಮಾಸ. ಎಲ್ಲ ದೇವಸ್ಥಾನಗಳಲ್ಲೂ ಬೆಳಗಿನ ಜಾವ ಅಂದರೆ ಒಂದು 5-5:30ಗೆ ಪೂಜೆ ಪ್ರಾರಂಭ ಆಗುತ್ತೆ. ಸುಮಾರು ಒಂದು 7 ಗಂಟೆ ಒಳಗಡೆ ಮಹಾಮಂಗಳಾರತಿಯಾಗಿ ಪ್ರಸಾದ ವಿನಿಯೋಗ ಆಗುತ್ತೆ. ಧನುರ್ಮಾಸದಲ್ಲಿ ಬಹಳ ಚಳಿ ಇರುತ್ತೆ. ಈಗಲೂ ಬೆಂಗಳೂರಲ್ಲೂ ತುಂಬ ಚಳಿ. ಈ ಚಳಿಯಲ್ಲಿ ನಾವು ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಒಂದು ಮುಂಜಾನೆಯ ಮಾತಿನೊಂದಿಗೆ ವಿಜಯವಾಣಿನಲ್ಲಿ ಒಂದು ಮುಂಜಾನೆಯ ಮಾತು ಬಂದಿದೆ. ಅಳುತ್ತಿರುವವರ ಬಗ್ಗೆ ಕೀಳಂದಾಜು ಬೇಡ, ದುರ್ಬಲರಷ್ಟೇ ಅಳೋದಿಲ್ಲ, ಇತರರ ಕಷ್ಟಗಳಿಗೆ ಸ್ಪಂದಿಸುತ್ತಿರುವ ಹೃದಯವಂತರೂ ಆಗಿರಬಹುದು, ಅವರು ಕೂಡ ದುಃಖವನ್ನು ಅನುಭವಿಸ್ತಾ ಇರ್ಬೋದು ಅಂಥ ಒಂದು ಮುಂಜಾನೆ ಮಾತನ್ನು ವಿಜಯವಾಣಿಯಿಂದ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನನ್ನ ಜೊತೆಗೆ ನನ್ನ ಸ್ನೇಹಿತರು ಮತ್ತು ವಿಶೇಷವಾಗಿ ಒಬ್ಬರು ಅತಿಥಿ ಬಂದಿದ್ದಾರೆ. ಮೊದಲಿಗೆ ಆನಂದ್ ಬಾಬು ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನವೀನ್ ವೆಂಕಟೇಶ್, ನಮಸ್ಕಾರ. ಇವರು ಒಬ್ಬರು ವಿಶೇಷ ವ್ಯಕ್ತಿ. ನಮಗೆ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ ಮತ್ತು ಕುತೂಹಲ ಕೂಡ ಇದೆ. ಇವರು ಒಬ್ಬರು ಪ್ಯಾರಾ ಒಲಿಂಪಿಕ್ ಕ್ರೀಡಾಪಟು. ಅವ್ರ ಬಗ್ಗೆ ಒಂದಷ್ಟು ವಿಷಯನ ಅವ್ರ ಹತ್ರನೇ ಕೇಳ್ಕೊಳ್ಳೋಣ. ಸರ್ ನಮಸ್ತೆ, ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ದಯವಿಟ್ಟು ನೀವು ನಿಮ್ಮ ಬಗ್ಗೆ ದಯವಿಟ್ಟು ಒಂಚೂರು ಹೇಳ್ಕೊಳ್ಳಿ. ನೀವು ಯಾವ್ಯಾವ ಕ್ರೀಡೆಗಳನ್ನು ಆಡ್ತೀರಾ, ಹೇಗೆ ಇರುತ್ತೆ ನಿಮ್ಮ ಇದು ಅಂತ. ನಮಸ್ತೆ ಸರ್. ನಮಸ್ಕಾರ. ನನ್ನ ಹೆಸರು ನವೀನ್ ವೆಂಕಟೇಶ್ ಅಂತ. ಮೊದಲಿಗೆ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ಕೋತೀನಿ ವಿಶ್ವಂ ಚಾನೆಲ್ಗೆ. ನಾನು ಎಲ್ಲ ಸ್ಪರ್ಧೆಗಳನ್ನು ಆಡಿದರೂ ಕೂಡ ನನಗೆ ಈಜು ಅನ್ನೋದ್ರ ಮೂಲಕನೇ ನನಗೆ ಒಂದು ಗುರುತು ಸಿಕ್ಕಿ ಅದರಲ್ಲಿ ನಾನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಾ ಇದುವರೆಗೂ ನಾನು ನಮ್ಮ ರಾಜ್ಯಕ್ಕೆ 20ಕ್ಕೂ ಹೆಚ್ಚು ಪದಕಗಳನ್ನು ಗೆದ್ದಿದ್ದೇನೆ. ಅದರಲ್ಲಿ 5ಕ್ಕೂ ಹೆಚ್ಚು ಚಿನ್ನ ಪದಕಗಳು ಇದೆ. ತುಂಬ ಸಂತೋಷ ನವೀನ್ ವೆಂಕಟೇಶ್. ನೀವು ಬೆಂಗಳೂರವರೇನಾ? ಹೌದು ಸರ್, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ನಾವು ಇಲ್ಲೇ ವಿದ್ಯಾಭ್ಯಾಸನ ಮಾಡಿಕೊಂಡು ಜೊತೆಗೆ ಕೂಡ ಕ್ರೀಡೆಗಳನ್ನು ಭಾಗವಹಿಸಿ ಪದಕಗಳನ್ನು ಗೆಲ್ತಾ ಬಂದಿದ್ದೀವಿ. ತುಂಬ ಸಂತೋಷ. ನೀವು ಯಾವ ಬಡಾವಣೆಯವರು? ನಾವು ಶ್ರೀನಗರ್ ಬಡಾವಣೆ. ಶ್ರೀನಗರ. ತುಂಬ ಸಂತೋಷ. ಬೆಂಗಳೂರು ದಕ್ಷಿಣ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿದೆ ಶ್ರೀನಗರ. ಅದು ತುಂಬ ಹಳೆ ಒಂದು ಬಡಾವಣೆ. ನಾವು ಆ ಭಾಗದವರೇ ಆಗಿದ್ದೀವಿ. ನಿಮಗೆ ತುಂಬ ಹೃದಯದ ಸ್ವಾಗತ ಈ ಕಾಫಿ ಕಟ್ಟೆ ನೇರ ಪ್ರಸಾರಕ್ಕೆ. ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ ನಿಮ್ಮಂಥವ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು. ಸಂತೋಷ. ಇನ್ನೊಬ್ಬರು ನನ್ನ ಸಹೋದ್ಯೋಗಿ ಪ್ರಕಾಶ್ ಚಂದ್ರ, ಸುಮಾರು 4 ದಶಕಗಳಿಗೂ ಹೆಚ್ಚು ಕಾಲ ಪತ್ರಕರ್ತರಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಜ್ಞಾನ ಅಪಾರವಾದದ್ದು. ಸೊ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಒಂದು ವಿಷಯವನ್ನು ನಾನು ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡ್ತೇನೆ. ಅಯೋಧ್ಯೆಯಲ್ಲಿರುವಂಥ ನಮ್ಮ ಬಾಲರಾಮನಿಗೆ ಅವನಿಗೆ 2 ವರ್ಷದ ಸಂಭ್ರಮ. 2025 ಜನವರಿನಲ್ಲಿ ಒಂದು ವಾರ್ಷಿಕೋತ್ಸವ ಆಗಿತ್ತು, ಅಂದರೆ ಮೊದಲನೇ ವಾರ್ಷಿಕೋತ್ಸವ. ಈಗ ಡಿಸೆಂಬರ್ 31ನೇ ತಾರೀಕೆ ಇನ್ನೊಂದು ವಾರ್ಷಿಕೋತ್ಸವ, 2ನೇ ವಾರ್ಷಿಕೋತ್ಸವ. ಪಂಚಾಂಗದ ಪ್ರಕಾರ ಈ ವಾರ್ಷಿಕೋತ್ಸವ ಅಂದರೆ 2ನೇ ವಾರ್ಷಿಕೋತ್ಸವ ಡಿಸೆಂಬರ್ನಲ್ಲೇ ಬಂದಿದೆ. ಡಿಸೆಂಬರ್ 31ರಂದು 2ನೇ ವಾರ್ಷಿಕೋತ್ಸವ. ಪ್ರಾಣ ಪ್ರತಿಷ್ಠೆ ಜನವರಿ 22ರಂದು ನಡೆದಿದ್ದರೂ ಪಂಚಾಂಗದ ಪ್ರಕಾರ ಈ ಬಾರಿ ಡಿಸೆಂಬರ್ 31ರಂದು ವಾರ್ಷಿಕೋತ್ಸವ ನಡೀತಾ ಇದೆ. ಪ್ರಾಣ ಪ್ರತಿಷ್ಠೆಯ ಮೊದಲ ವಾರ್ಷಿಕೋತ್ಸವ 2025 ಜನವರಿ 11ರಂದು ನಡೆದಿತ್ತು. ಆ ಮೂಲಕ 2025 2 ಬಾರಿ ವಾರ್ಷಿಕೋತ್ಸವ ಸಂಭ್ರಮಕ್ಕೆ ಸಾಕ್ಷಿಯಾಗ್ತಿದೆ. ಅಧಿಕಾರಿಗಳ ಪ್ರಕಾರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತಿತರರು ಡಿಸೆಂಬರ್ 31ರಂದು ನಡೆಯುವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ತುಂಬ ಸಂತೋಷದ ವಿಷಯ. ಡಿಸೆಂಬರ್ 27ರಿಂದ 5 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಮಂಡಲ್ ಪೂಜೆ, ಸಂಗೀತ, ರಾಮಕಥೆ, ರಾಮಚರಿತಮಾನಸ ಪಠಣ ಇವೆಲ್ಲವೂ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ನಡೀತಾ ಇದೆ. ನಿಜಕ್ಕೂ ಒಂಥರ ಖುಷಿ ಸಂಗತಿ. ಪ್ರಕಾಶ್ ಚಂದ್ರ, 2ನೇ ವಾರ್ಷಿಕೋತ್ಸವ ನಿಜವಾಗ್ಲೂ ಖುಷಿ ಪಡುವಂಥ ವಿಷಯ. ಭಾರತೀಯರು ಅಲ್ವಾ? ನಿಮ್ಗೇನು ಅನ್ಸತ್ತೆ ಇದ್ರ ಬಗ್ಗೆ? ಇದು 5,000 ವರ್ಷಗಳ ಏನು ಹೋರಾಟ ಇತ್ತು, ಫಲಶ್ರುತಿಯಾಗಿ ಈ ಒಂದು 5 ವರ್ಷದ ಹಿಂದೆ ಅದು ಏನು
ಹಿಂದೂಗಳಿಗೆ ಅಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತ ಕೋರ್ಟ್ ತೀರ್ಪಾಯಿತು. ಈಗ 2 ವರ್ಷದಿಂದ ಇದು ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಈಗ ಪೂರ್ಣ ಇದು ದೇವಸ್ಥಾನ ನಿರ್ಮಾಣ ಪೂರ್ಣ ಆಗಿದೆ. ನಿಜಕ್ಕೂ ದೇಶದಲ್ಲಿ ಅದರಲ್ಲೂ ಯಾವತ್ತು ಇಡೀ ವಿಶ್ವದಲ್ಲಿ ವಾಸ ಮಾಡ್ತಿರುವಂತಹ ಹಿಂದೂಗಳಿಗೆ ಭಾರತ ಸೇರಿದಂತೆ ಇದೊಂದು ಐತಿಹಾಸಿಕ ತೀರ್ಥ ಮತ್ತು ಯಾತ್ರಾ ಸ್ಥಳ ಇದು ಖಂಡಿತ. ಯಾಕೆಂದ್ರೆ ರಾಮನ ಐತಿಹಾಸಿಕ ಪುರುಷ ರಾಮ ಅಲ್ಲಿ ಹುಟ್ಟಿ ಬೆಳೆದಂತ ಪ್ರದೇಶ ಹಿಂದೂಗಳಲ್ಲಿ ನಮ್ಗೆ ಬೇಕು, ನಮ್ಮ ಮಂದಿರ ಆಗಬೇಕು ಅಂತ ಹಿಂದೂಗಳ ಕನಸಾಗಿತ್ತು. ಅದನ್ನ ನಾವು ನಿಜವಾಗ್ಲೂ ಅದಕ್ಕೆ ಸಾಕ್ಷಿಯಾಗಿದೆ. ನಾವು ನಿಜಕ್ಕೂ ನಮ್ಮ ಅದೃಷ್ಟ. ತುಂಬಾ ಸಂತೋಷ ಆಗ್ತದೆ. ಈಗ 5000 ವರ್ಷಗಳಿಂದ ಯಾರು ಹೋರಾಟ ಮಾಡಿದ್ರು, ಎಲ್ಲಿಯವರು ಮಾಡಿದ್ರು. ಈಗ ನಾನು ಕಂಡಾಗ ಒಂದು 10-20 ವರ್ಷಗಳಿಂದ ಇದು ನಾನು ಫಾಲೋ ಮಾಡ್ತಿದ್ದೀನಿ. ಈಗ ಇದು ಹಿಂದೂಗಳ ದೇವಸ್ಥಾನ ಕಟ್ಟಿ ಈ ಟೈಮಲ್ಲಿ ನಾವು ಇಲ್ಲಿ ಅನ್ನೋದು ನಿಜಕ್ಕೂ ಒಂದು ಅವಿಸ್ಮರಣೀಯ. ಇದೊಂದು ಅವಿಸ್ಮರಣೀಯ. ಆಮೇಲೆ ಎಲ್ಲ ಭಾರತೀಯರು ರಾಮ ಜನ್ಮಭೂಮಿಯನ್ನ, ರಾಮ ಮಂದಿರವನ್ನ ನೋಡೋ ಅಪೇಕ್ಷೆ ಇದೆ. ಖಂಡಿತವಾಗಲೂ ಇದೊಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. 2 ವರ್ಷದಿಂದ ಈವರೆಗೆ ಕನಿಷ್ಠ ಒಂದು 10-20 ಕೋಟಿ ಜನ ಈಗಾಗಲೇ ಸಂದರ್ಶನ ಮಾಡಿದ್ದಾರೆ. ಅಂದರೆ ಈಗ ಒಂದು ಕಾಶಿ ಮಥುರಾ ಥರ ಈಗ ಅಯೋಧ್ಯ ಒಂದು ಅತ್ಯಂತ ನೋಡಲೇಬೇಕಾದಂಥ ಎತ್ತರ ಸ್ಥಳ ಮಾರ್ಪಟ್ಟಿದೆ. ಸಾಕಷ್ಟು ಅಭಿವೃದ್ಧಿ ಆಗಿದೆ. ಒಳ್ಳೆ ರೈಲ್ವೆ ಸ್ಟೇಷನ್, ಒಳ್ಳೆ ಏರ್ಪೋರ್ಟು, ಮೂಲ ಸೌಲಭ್ಯಗಳು ಬಂದಿದೆ. ಈಗೇನು ಅಂತಂದರೆ ಬರ್ತಾ ಯಾವ ರೀತಿ ಇದೆ ಅಂತಂದರೆ ಇದು ನಮ್ಮ ಭಾರತೀಯರಿಗೆ ಒಂದು ರಿಯಲಿ ಅದೊಂದು ಅವಿಸ್ಮರಣೀಯ ಸ್ಥಳವಾಗಿ ಅದನ್ನು ಮಾರ್ಪಟ್ಟಿದೆ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಭಗವದ್ ಧ್ವಜಾರೋಹಣ ಮಾಡಿದ್ದಾರೆ. ಅದು ಒಂಥರ ಒಂದು ಖುಷಿ ಸಂಗತಿ. ಆನಂದ್ ಬಾಬು, ನಿಮಗೆ ಅಯೋಧ್ಯೆ ಬಗ್ಗೆ ಏನನ್ಸುತ್ತೆ? ನೀವು ಹೋಗಿ ನೋಡ್ಬೇಕು ಅಂತ ಅನ್ಸುತ್ತಾ? ಅಯೋಧ್ಯೆ ನೋಡಕ್ ಇಷ್ಟಪಡ್ತೀರಾ ನೀವು? ಇಲ್ಲ, ತುಂಬಾನೇ ಆಸೆ ಇದೆ ಅಯೋಧ್ಯೆಗೆ ಹೋಗ್ಬೇಕು ಅಂತ. ಆದರೆ ಹೋಗೋಕ್ಕಾಗಿಲ್ಲ. ಅಂದರೆ ಭಗವಂತ ಇನ್ನೂ ನಮಗೆ ಕರ್ಸ್ಕೊಂಡಿಲ್ಲ. ಆದರೆ ಲಾಸ್ಟ್ ಟೈಮು ಫ್ಯಾಮಿಲಿ ಎಲ್ಲ ಹೋಗಿದ್ರು. ನಮ್ಮ ಅಮ್ಮ ಹೋಗಿ ಬಂದು ಹೇಳಿದ್ದು ಒಂದೇ ಮಾತು, ನನ್ನ ಜೀವನದಲ್ಲಿ ನಾನು ನೋಡ್ತೀನಿ ಇಲ್ಲೋ ಗೊತ್ತಿಲ್ಲ, ಆದರೆ ಅಪ್ಪ ಅಮ್ಮ ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ರು. ಹೋದಾಗ ಅವ್ರು ಹೇಳಿದ್ದು ಒಂದೇ ಮಾತು, ನನ್ನ ಜೀವನದಲ್ಲಿ ನೋಡ್ತೀನಿ ಇಲ್ಲೋ ಗೊತ್ತಿಲ್ಲ, ಆದರೆ ಈಗ ಹೋಗಿ ನೋಡ್ಕೊಂಬಂದೆ, ಸಮಾಧಾನ ಆಯಿತು ಅಂದರು. ನೆಕ್ಸ್ಟ್ ಟೈಮ್ ನಮ್ಮ ಫ್ಯಾಮಿಲಿಯಲ್ಲಿ ಹೋಗ್ಬೇಕು ಅಂತ ಒಂದು ಪ್ಲಾನ್ ಮಾಡಿದ್ವಿ. ಹೋಗ್ಬೇಕು ಸರ್, ಹಿಂದುವಾಗಿ ಖಂಡಿತ ನಿಮ್ಮನ್ನು ಭಗವಂತ ಕರ್ಸ್ಕೋತಾನೆ. ನೀವು ಹೋಗಿ ಬನ್ನಿ, ನೀವು ಸಂತೋಷ ಪಡಿ, ಅದನ್ನ ಒಳ್ಳೆ ಅನುಭವವನ್ನು ಅನುಭವಿಸಿ. ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೋತಾನೆ, ಏನು ತೊಂದಿಲ್ಲ. ನವೀನ್ ವೆಂಕಟೇಶ್, ಅಯೋಧ್ಯೆ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಯುವಕರು ಸರ್, ಅಯೋಧ್ಯೆ ಅನ್ನೋದು ನಮ್ಮ ರಾಮನಿಗೆ ಕಟ್ಟಿದ್ದು. ಅದು ಸುಮಾರು ಸಾವಿರಾರು ವರ್ಷಗಳ ಮುಂದೆ ಅದು ಬರೀ ಒಂದು ಗುಡಿಯಾಗಿದ್ದಿ ಇವತ್ತಿಗೆ ಎಷ್ಟೋ ಸಾವಿರ ವರ್ಷ ಹೋರಾಟ ಮಾಡಿ ನಮ್ಮ ಪ್ರಧಾನಿ ಅವರು ಮನ್ಸ್ ಮಾಡಿ ಮುಂದೆ ಬಂದಿದ್ದಕ್ಕೆ ಇವಾಗ ಅದೊಂದು ಗುಡಿಯಾಗಿ ಆಮೇಲೆ ಬದಲಾವಣೆಗಳಾಗಿ ಇವಾಗ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಸೊ ಅದಿನ್ನೂ ಇವಾಗಲೇ ಪ್ರತಿಷ್ಠಾಪನೆ ಆಗಿದ್ರು ಕೂಡ ನಮಿಗೂ ಅಲ್ಲಿಗೆ ಹೋಗೋಂಥ ಅವಕಾಶ ಇನ್ನೂ ಆಗ್ಲಿಲ್ಲ. ಅಂದ್ರೆ ಭಗವಂತ ನಾವು ಇನ್ನೂ ಕರ್ಸ್ಕೊಂಡಿಲ್ಲ ಅಲ್ಲಿ. ಬಟ್ ಆದ್ರೆ ಅಲ್ಲಿಗೆ ಹೋಗ್ಬೇಕು ಅಂತ ನಮಗೂ ಬಹಳ ಇಷ್ಟ ಇದೆ. ನಾವು ಹೋದ್ರೆ ಕುಟುಂಬದ ಸಮೇತ ಹೋಗ್ಬೇಕು ಅಂತ. ಅದೇ ವಿವಿಧ ಕೆಲ್ಸಗಳಿರೋದ್ರಿಂದ ಅವೆಲ್ಲ ಮುಗಿಸ್ಕೊಂಡು ಭಗವಂತ ಯಾವಾಗ ಮನ್ಸು ಮಾಡ್ತಾರೋ ನಮ್ಮನ್ನು ಕರ್ಸ್ಕೋತಾರೋ ನಾವು ಅದು ಖಂಡಿತ ಹೋಗ್ಬಿಟ್ಟು ಅವ್ರನ್ನ ದರ್ಶನ ಮಾಡಿ ನಮ್ ಕೈಲಿ ಆಗಿದ್ದ ಪುಣ್ಯನ ಪಡ್ಕೋತೀವಿ. ತುಂಬಾ ಸಂತೋಷ, ತುಂಬಾ ಸಂತೋಷ. ಇನ್ನೊಂದು ಸರ್, ಸಾರಿ ಮೊದಲು ಮಾತಾಡ್ತೀನಿ. ನಾವು ಚಿಕ್ಕ ವಯಸ್ಸಲ್ಲಿ ಆ ಸ್ಥಳದ ಬಗ್ಗೆ ಬೇರೆ ಬೇರೆ ಕಲ್ಪನೆಗಳು ಇದ್ವು, ಬೇರೆ ಬೇರೆ ಆಲೋಚನೆ ಇದ್ವು, ಗಲಾಟೆ ಘರ್ಷಣೆ ಏನೇನೋ ಇತ್ತು. ಆದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಒಂದು 2-3 ವರ್ಷದಿಂದ ಅದ್ರ ಬಗ್ಗೆ ಯಾರಿಗೂ ಗಮನನೂ ಇಲ್ಲ. ಅದು ಸಂಪೂರ್ಣವಾಗಿ ಆ ಭಗವಂತನೇ ನಾಶ ಮಾಡ್ಬಿಟ್ಟ ಅದನ್ನ. ಅಲ್ಲ, ಖಂಡಿತ ಅದು ನೋಡಿದ್ರೆ ಅದು ಇಷ್ಟು ಮಟ್ಟಿಗೆ ಅದು ಬೇರೆಯವ್ರ ಬಗ್ಗೆ ಅದು ಅವ್ರ ಮೈಂಡಲ್ಲಿ ಇಲ್ವೇ ಇಲ್ಲ. ಅದು ಏನೋ ಆಗಿದೆ, ಏನೋ ಆಗಿಲ್ಲ, ಅದು ಮರ್ತೇ ಹೋದ್ರು ನೋಡಿ. ಎಲ್ಲ ಯಾರಿಗೂ ಕಲ್ಪನೆ ಇಲ್ಲ. ಈಗ ಮಂದಿರ ಆಗಿದೆ, ಎಲ್ಲರೂ ಒಪ್ಕೊಂಡಿದ್ದಾರೆ, ಎಲ್ಲ ಸಮುದಾಯಗಳು ಒಪ್ಕೊಂಡಿದ್ದಾರೆ, ಎಲ್ಲ ಸಮುದಾಯ ಒಪ್ಕೊಂಡಿದ್ದಾರೆ. ಯಾವ ಮಟ್ಟಿಗೆ ಅಂತಂದ್ರೆ ಈಗ ಕಾಶಿ ತರನೇ ಅದು ಇನ್ನೊಂದು ಅದ್ಭುತ ಯಾತ್ರಾ ಸ್ಥಳ. ನಾಯಕತ್ವ ಅನ್ನೋದು ನೋಡಿ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ನಾಯಕತ್ವ ಅಲ್ಲಿ ಇರೋದ್ರಿಂದ ಈಗ ಎಷ್ಟರ ಮಟ್ಟಿಗೆ ಎಲ್ಲಾರನ್ನು ಒಂದು ಮನವೊಲಿಸಿ ಆ ಜಾಗದಲ್ಲಿ ಈಗ ಏನಿಲ್ಲ, ಅದ್ರಲ್ಲಿ ಯಾವ್ದು ಸಮಸ್ಯೆನೇ ಇಲ್ಲ ಅನ್ನೋ ತರ ಬಿಂಬಿಸ್ಬಿಟ್ರು. ಈಗ ನೆಕ್ಸ್ಟ್ ಜನರೇಷನ್ ಮಕ್ಕಳಿಗೆ ಅಲ್ಲೇನೋ ಇತ್ತು, ಏನೋ ಆಯ್ತು, ನಮ್ಗೆಲ್ಲ ಇತ್ತು, ಆದ್ರೆ ಈಗೇನು ಇಲ್ಲ ಆ ತರ. ಸ್ವತಃ ವಿಶೇಷ ಅಂದ್ರೆ ಅಯೋಧ್ಯೆಯಲ್ಲಿರುವಂತ ಮುಸ್ಲಿಮರು ಕೂಡ ಅಲ್ಲಿ ರಾಮನ ಅಸ್ತಿತ್ವನ, ರಾಮ ಮಂದಿರನ ಒಪ್ಕೊಂಡಿದ್ದಾರೆ. ಅಯೋಧ್ಯ, ಫೈಜಾಬಾದ್ ಎಲ್ಲ ಅಲ್ಲಿ ಸ್ಥಳೀಯರು ಯಾರ್ದು ವಿರೋಧ ಇಲ್ಲ. ರಾಜಕೀಯವಾಗಿ ಅದು ಬೇರೆ ತರ ಸ್ವರೂಪ ತಗೊಂಡಿತ್ತು. ಆದ್ರೆ ಈಗ ಅದು ಕೋಮು ಸಾಮರಸ್ಯಕ್ಕೂ ಒಂದು ರೀತಿ ಸಾಕ್ಷಿಯಾಗಿದೆ, ಒಳ್ಳೆ ಉದಾಹರಣೆ ಆಗಿದೆ. ಇತ್ತೀಚೆಗೆ ನಮ್ಮಲ್ಲಿ ನಮ್ಮ ಸ್ನೇಹಿತರೊಬ್ರು ವಕೀಲರು ಬಂದಿದ್ರು. ಅವಾಗ ನಾವು ಇದನ್ನೇ ಹೀಗೆ ಮಾತಾಡ್ತಾ ಇದ್ವಿ. ಒಂದು ಐತಿಹಾಸಿಕ ಒಂದು ಜಡ್ಜ್ಮೆಂಟು ಅಂದರೆ ರಾಮ ಜನ್ಮಭೂಮಿ ಬಗ್ಗೆ ಒಂದು ಐತಿಹಾಸಿಕ ಜಡ್ಜ್ಮೆಂಟ್ ಬಂತು. ಇದು ಹಿಂದೂಗಳಿಗೆ ಸಂಬಂಧಪಟ್ಟಿದೆ ಅಂತ. ಬಾಬರಿ ಮಸೀದಿ ಬಗ್ಗೆ ತುಂಬ ನಾವು ಚಿಕ್ಕೂರಿದ್ದಾಗ ಬಾಬರಿ ಮಸೀದಿ ಹೊಡೆದ್ರು. ಅದನ್ನು ಹೊಡೆದಾದ್ಮೇಲೆ ಅದು ರಾಮನ ಜನ್ಮಭೂಮಿನೇ. ಸೊ ಅದನ್ನು ಹೊಡೆದು ಕೊನೆಗೆ ಅಲ್ಲೊಂದು ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿದೆ. ಅಂದ್ರೆ ನಮ್ಮ ಕಾಲದಲ್ಲಿ ಒಂದು ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿರೋದು ಹಳೆಯ ಕಹಿ ಘಟನೆಗಳೆಲ್ಲ ಮರೆತು ಹೋಗಿ ಮುಂದಿನ
ಒಂದು ಭವ್ಯವಾದ ಮಂದಿರ ನೋಡೋದಕ್ಕೆ ಒಂದು ಸಾಕ್ಷಿ ಆಯಿತು ಅಂತ ಹೇಳ್ತಾ ಸರ್, ಭಾರತದ ಗುರಿ ಬಾಂಗ್ಲಾ ಉರಿ ಅಂತ ಇತ್ತೀಚೆಗೆ ನೋಡಿ ಯುವ ನಾಯಕ ಓಸ್ಮಾನ್ ಹದಿ ಹತ್ಯೆಗೆ ಭುಗಿಲೆದ್ದ ಆಕ್ರೋಶ. ಅವನ ಬಗ್ಗೆ ಗಲಭೆಗೆ ಪ್ರಮುಖ ಕಾರಣ ಶರೀಫ್ ಓಸ್ಮಾನ್ ಹದಿ ಮೃತಪಟ್ಟಿದ್ದು, ದಾಳಿಗೀಡಾಗಿ ಆಸ್ಪತ್ರೆ ಸೇರಿದ್ದ ಹದಿ ಸಾವನ್ನಪ್ಪಿದ ಬಳಿಕ ಭುಗಿಲೆದ್ದ ಹಿಂಸೆ. ನೋಡಿ, ಕಳೆದ ಜುಲೈ ಆಗಸ್ಟ್ ಅಲ್ಲಿ ಏನು ಅಲ್ಲಿ ಇದಾಯ್ತು, ಏನು ಅಶಾಂತಿ ಸೃಷ್ಟಿ ಆಯ್ತು, ಯುವಕರ ದಂಗೆ ಇದ್ದು, ಆಮೇಲೆ ಶೇಖ್ ಹಸೀನಾ ಸರ್ಕಾರ ಪದಚ್ಯುತಿ ಆಯ್ತು. ಆ ನಂತರ ಅಲ್ಲಿ ಏನಾಗಿದೆ, ಅಲ್ಪಸಂಖ್ಯಾತರು ಹಿಂದೂಗಳಿಗೆ ಬಹಳಷ್ಟು ಸಮಸ್ಯೆ ಆಗಿದೆ. ತುಂಬಾ ನೋಡಿದೀವಿ. ನೂರಾರು ಜನರನ್ನ ಕೊಂದಿದ್ದಾರೆ, ಆಸ್ತಿ ಪಾಸ್ತಿ ಲೂಟಿ ಮಾಡಿದ್ದಾರೆ, ಹೆಣ್ಣು ಮಕ್ಕಳನ್ನ ತೊಂದರೆ ಕೊಟ್ಟಿದ್ದಾರೆ. ಇಸ್ಕಾನ್ ಗುರುಗಳೊಬ್ಬರು ಕೂಡ ಸಂತನು ಕೂಡ ಈಗ ಏನೋ ಒಂದು ಕಾರಣ ಕೊಟ್ಟು ಇನ್ನೂ ಬಂಧನದಲ್ಲೇ ಇದ್ದಾರೆ, ಅಂದ್ರೆ ಗೃಹ ಬಂಧನದಲ್ಲೋ ಎಲ್ಲೋ ಇದ್ದಾರೆ. ಎರಡನೇದು ಏನು ಅಂತಂದ್ರೆ, ಈಗ ನೋಡಿ, ನಮ್ಮಲ್ಲಿ ಭಾರತದಲ್ಲಿ ಇರ್ಬೋದು ಅಲ್ಪಸಂಖ್ಯಾತರಿಗೆ ಎಷ್ಟು ಸುರಕ್ಷತೆ ಇದೆ, ಖಂಡಿತ ಆ ಮಟ್ಟಿಗಿನ ಸುರಕ್ಷತೆ ಅಲ್ಲಿಲ್ಲ. ಏನೋ ಒಂದು ಕಾರಣವನ್ನು ಹುಡುಕ್ತಿರ್ತಾರೆ, ಪದೇ ಅಶಾಂತಿ ಸೃಷ್ಟಿ ಮಾಡೋದು, ಆಮೇಲೆ ಹಿಂದೂಗಳನ್ನ ಆಸ್ತಿ ಅವ್ರನ್ನ ಟಾರ್ಗೆಟ್ ಮಾಡೋದು. ಅವ್ರನ್ನ ಮೊನ್ನೆ ನೋಡಿ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹರಿದಾಡ್ತಿದೆ. ಒಬ್ಬ ಯಾರೋ ಹಿಂದೂ ಯುವಕ ಏನು ಪ್ರವಾದಿ ಮೊಹಮ್ಮದ್ನ ಅವಮಾನ ಮಾಡ್ದ ಅನ್ನೋ ಕಾರಣಕ್ಕೆ ಅವನನ್ನ ಹೊಡೆದು ಬಡಿದು ಜೀವಂತವಾಗಿ ಪೆಟ್ರೋಲ್ ಹಾಕಿ ಸುತ್ತಿ ಆ ವಿಡಿಯೋ ಎಲ್ಲ ಕಡೆ ಹರಿದಾಡ್ತಾರೆ. ಅಯ್ಯೋ ರಾಮ, ಬಹಳ ನೋಡಿದಾಗ ಬಹಳ ನನ್ಗೆ ಬಹಳ ಇದು ಮನಸ್ಸು ಬಹಳ ಕಸಿ ನೋವಾಯ್ತು. ಪಾಕಿಸ್ತಾನದಲ್ಲಿ ಕೂಡ ಅದೇ ವಾತಾವರಣ ಇದೆ. ಅಂದ್ರೆ ಇಲ್ಲಿ ಏನಾಯ್ತು, ಅಲ್ಪಸಂಖ್ಯಾತರು ಅನ್ನೋದು ಸರ್ಕಾರಗಳೇನು ಗಮನ ಕೊಡ್ತಿಲ್ವಾ? ಎಷ್ಟು ರಾಜಾರೋಷವಾಗಿ ಅವರು ಪಬ್ಲಿಕ್ ಇದರಲ್ಲಿ ಅವನನ್ನ ಜನ ಕೊಂದು ಜೀವಂತವಾಗಿ ಸುಟ್ಟಿದೆ ಬಾಂಗ್ಲಾದಲ್ಲಿ. ಹೀಗಾಗಿ ಇದು ಏನು ಅಂತಂದ್ರೆ, ಇವನು ಈಗೇನು ಸತ್ತಿದ್ದಾನೆ, ಅವನು ಭಾರತ ವಿರುದ್ಧ ಕೆಂಡ ಕಾರ್ತಿದ್ದ. ಸೊ ಅದು ಅವನು ವಿರೋಧಿಗಳು ಯಾರೋ ಮಾಡಿದ್ದಾರೆ. ಇಲ್ಲಿ ಏನಾಗುತ್ತೆ, ಅವರೊಳ್ಳೆ ಭಾರತದ ಕೈವಾಡ ಇದೆ ಇದು ಅಂತೇಳಿ ಅದೇ ಹೇಳ್ತಾರೆ. ಎಲ್ಲ ಹಿಂದೂಗಳ ಮೇಲೆ ಮತ್ತೆ ಭಾರತದ ಮೇಲೆ ಮೇನ್ ಗುರಿಯಾಗಿ ಈ ಗಲಭೆ ಆಗ್ತಾರೆ ಅವ್ರ ಮೇಲೆ. ನೋಡಿ, ಅದೊಂದು ನೆಪ. ಆದ್ರೆ ಈಗ ಯಥಾ ಪ್ರಕಾರ ಹಿಂದೂಗಳ ಮೇಲೆ ಟಾರ್ಗೆಟ್, ಹಿಂದೂಗಳ ಮೇಲೆ ಈ ದಾಳಿ ನಡೀತಾ ಇದೆ. ಹೌದು, ಈಗ ಯೂನಿಟ್ ಸರ್ಕಾರ ಇದೆ, ಆಂತರಿಕ ಹಂಗಾಮಿ ಸರ್ಕಾರ ಇದ್ದು ಅದೇನ್ ಹೇಳ್ತಾರಲ್ಲ, ಹಾವಿಲ್ಲದ ಇದು ಸರ್, ಈಗ ಹಲ್ಲಿಲ್ಲದ ಹಾವು ತರ ಆಗಿದೆ. ಹೌದು, ಅಲ್ಪಸಂಖ್ಯಾತರ ಬಗ್ಗೆ ಕಿಂಚಿತ್ತು ಅವ್ರಿಗೆ ಇದೇ ಇಲ್ಲ, ಕೇರೆ ಇಲ್ಲ. ಇದು ಮಾತ್ರ ಬಹಳ ಭಾರತ ಸರ್ಕಾರ ಅದ್ರ ಬಗ್ಗೆ ತೀಕ್ಷ್ಣವಾಗಿ ಬಾಂಗ್ಲಾ ಸರ್ಕಾರನ ತರಾಟೆ ತಗೊಂಡು ನಿಲ್ಲಿಸಬೇಕಿದೆ. ನಾವು ಕನ್ನಡ ವಿರೋಧಿ ರೈಲ್ವೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯ ಮಾಡ್ತಿದ್ದಾರೆ ಕನ್ನಡ ಪರ ಸಂಘಟನೆಗಳು. ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಬೆಂಗಳೂರಲ್ಲಿ ಇದು ಒಂದು ಎಕ್ಸಾಮಿನೇಷನ್ ಅನ್ನ ಕನ್ನಡದಲ್ಲಿ ಮಾಡದೆ ಬರೀ ಇಂಗ್ಲಿಷು ಹಿಂದಿಯಲ್ಲಿ ಮಾಡಿದ್ರು, ರೈಲ್ವೆ ಎಕ್ಸಾಮಿನೇಷನ್. ಸೊ ಅದ್ರ ಬಗ್ಗೆ ನಾವು ಮಾತಾಡಿದ್ವಿ, ಎಲ್ಲ ಪತ್ರಿಕೆಗಳಲ್ಲೂ ಬಂದಿತ್ತು. ಸೊ ಅದಕ್ಕೆ ಸೋಮಣ್ಣವರು ಅದಕ್ಕೆ ಇದನ್ನು ಮಾಡಿ ಶಿಸ್ತು ಕ್ರಮ ಅದಕ್ಕೆ ಒತ್ತಾಯ ಮಾಡಿದ್ದಾರೆ. ಹಾಗೆ ನೋಡಿ, ಇನ್ನೊಂದು ಬೇಸರ ಸಂಗತಿ ಅಂದರೆ, ಕೇಂದ್ರ ಕಾರಾಗೃಹದಲ್ಲಿ ಮಧ್ಯರಾತ್ರಿ ದಾಳಿ ಮಾಡಿದ್ದಾರೆ. ಏನಂದರೆ, ಮತ್ತೆ 20 ಮೊಬೈಲ್ಗಳು ಪತ್ತೆ ಆಗಿವೆ. 3 ವಾರಗಳಲ್ಲಿ 101 ಮೊಬೈಲ್ ಜಪ್ತಿ ಮಾಡಿರೋದು, 84 ಸಿಮ್ಗಳನ್ನು ವಶ ಮಾಡಿಕೊಂಡಿದ್ದಾರೆ. ಅಲ್ಲ, ಇವ್ರು ಏನು ಈ ಜೈಲು ಅಧಿಕಾರಿಗಳು, ಜೈಲು ಸೂಪರ್ಡೆಂಟು ಇವುಗಳೆಲ್ಲ ಏನು ಮಾಡ್ತಿರ್ತಾರೆ? ಇದೇ ವ್ಯವಸ್ಥೆ. ಅದು ಅತ್ಯಂತ ಬಿಗಿ ಭದ್ರತೆ ಕಾರಾಗೃಹ, ಜೊತೆಗೆ ಎಲ್ಲ ಕಡೆ CCTV ಹಾಕಿರ್ತಾರೆ. ಹೀಗೆ ಎಷ್ಟು ರಾಜಾರೋಷವಾಗಿ ಅವ್ರಿಗೆ ಪೂರೈಸ್ತಾರೆ. ಬರೀ ಮೊಬೈಲ್ ಅಷ್ಟೇ ಅಲ್ಲ, ಬೇರೆ ಇನ್ನೂ ಎಲ್ಲ ಪೂರೈಸ್ತಾರೆ ಸರ್. ನಿಮ್ಗೆ ಬೇಕಾದ್ರೆ ಡ್ರಗ್ಸು ಸಿಗತ್ತೆ, ಡ್ರಗ್ಸ್ ಅನ್ನು ಪೂರೈಸ್ತಾರೆ. ಇಂಥ ಕೆಟ್ಟ ವ್ಯವಸ್ಥೆ, ಕಾರಾಗೃಹ ಇದ್ರಲ್ಲಿ ಆಂತರಿಕ ವ್ಯವಸ್ಥೆ ಇದೆಲ್ಲ ಬಹಳಷ್ಟು ಸುಧಾರಣೆ ಆಗಬೇಕು. ಆಮೇಲೆ ಎಷ್ಟು ಅಲ್ಲ, ಇವರು ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಅದ್ಯಾವ ಇಷ್ಟೆಲ್ಲ ಸಿಕ್ಕಿದ್ರು ಅವ್ರು ಹೇಗೆ ಸ್ಪಂದಿಸ್ತಾರೆ ನೋಡಿ. ಏನು ಅವ್ರಿಗೆ ನನಗೇನು ಗೊತ್ತಿಲ್ಲ ಅನ್ನೋದೊಂದು ಬಿಟ್ರೆ ಪ್ರಕಾರ ಇದಕ್ಕೊಂದು ವಿಷಯ ಹೇಳ್ತೀನಿ ಸರ್. ನನ್ನ ಫ್ರೆಂಡ್ ಒಬ್ಬ ಯಾವ್ದೋ ಒಂದು ಕೇಸಲ್ಲಿ, ಕೊಲೆ ಕೇಸಲ್ಲಿ ಒಳಗಡೆ ಹೋಗ್ಬಿಟ್ಟ. ಅಲ್ಲಿ ಒಂದು 3 ವರ್ಷ ಆಯ್ತು. ಪ್ರತಿ ಭಾನುವಾರ ಪ್ರತಿ ಶನಿವಾರ ಫೋನ್ ಮಾಡ್ತಾ ಇದ್ದ. ಒಂದ್ ನಂಬರ್ ಕಳಿಸ್ತೀನಿ, ಆ ನಂಬರ್ ದುಡ್ಡು ಹಾಕು. ಯಾಕೆ ಆ ನಂಬರ್ ದುಡ್ಡು ಹಾಕ್ಬೇಕು? ಫೋನ್ ಪೇ ಮಾಡಿ ಅಂತ. ಯಾಕೆ ಅಂತಂದ್ರೆ, ಇಲ್ಲಿ ಕೊಡ್ಬೇಕು, ಇಲ್ಲಿ ನಮ್ಗೆ ಸಿಗರೇಟು ಬೀಡಿ ಈ ತರ ವ್ಯವಸ್ಥೆಗಳು ಇರ್ತವೆ. ಮತ್ತೆ ಇಲ್ಲ ಹಾಕಿದ್ರೆ ಅದು ಹಂಗೆ ಅದೊಂಥರ ಬೇರೆ ತರನೇ ಇದೆ ಸರ್ ಅದ್ ಲೋಕ. ಅಂದ್ರೆ ಒಬ್ರು ಇಬ್ರು ಅಂತಲ್ಲ, ಅಲ್ಲಿ ಅಂದ್ರೆ ತುಂಬಾ ಜನ ಕೆಲಸ ಮಾಡ್ತಾರಲ್ಲ, ಆ ಕಾರಣದಿಂದ ಅದೊಂದ್ ಸ್ವಲ್ಪ ಚೈನ್ ಲಿಂಕ್ ಬೇರೆ ತರ ಇರುತ್ತೆ. ನೀವೇನೇ ಕ್ರಮ ತಗೊಳ್ಳಿ. ಈಗ ನೋಡಿ, ಮೊನ್ನೆ ದರ್ಶನ್ ಅವ್ರ ಕೇಸಲ್ಲಿ ಅವ್ನಿಗೆ ರಾಜಾತಿಥ್ಯ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಈಚೆ ಕಳ್ಸಿದ್ರು, ಬೇರೆ ಕಡೆ ಹಾಕ್ಬಿಟ್ರು, ಅಲ್ಲಿ ಸ್ಟ್ರಿಕ್ಟ್ ಇದೆ ಅಂತ ಹೇಳ್ಬಿಟ್ಟು. ಅವಾಗ್ಲೇ ಟೈಟ್ ಮಾಡ್ಬೋದಾಯ್ತಲ್ವಾ?
ಟೈಟ್ ಮಾಡ್ಲೇಬೇಕಾಗಿರುವಂತದ್ದು, ಅಲ್ಲಿ ಟೈಟ್ ಆಗಿ ಇರ್ಲೇಬೇಕು. ಮಾಡಲ್ಲ. ಆಮೇಲೆ ದೊಡ್ಡ ದೊಡ್ಡ ರೌಡಿಗಳೆಲ್ಲ ಒಳಗಿದ್ದಾರೆ, ಒಳಗಡೆ ಕುತ್ಕೊಂಡು ಇಲ್ಲಿ ಡೀಲ್ ಮಾಡ್ತಾರೆ ಗೊತ್ತಾ, ಎಲ್ಲ ನಡೆಯುತ್ತೆ ಸರ್. ಎಲ್ಲ ಅಂದ್ರೆ ಒಂದು ಐರಾರ್ಕಿ ಚೈನ್ ಲಿಂಕ್ ಹಂಗೆ ಇದೆ ಅವ್ರದ್ದೆಲ್ಲ. ಅಲ್ಲಿ ಯಾರು ಏನು ಮಾಡಕ್ಕಾಗಲ್ಲ ಅದನ್ನ, ಅಂದ್ರೆ ಬದಲಾಯಿಸಕ್ಕೂ ಆಗಲ್ಲ. ನೆನ್ನೆ ನೈಟ್ ಸಿಕ್ಕಿರೋದು 35 ಚಾರ್ಜರ್ ಸಿಕ್ಕಿದೆಯಂತೆ ಒಂದೇ ಜಾಗದಲ್ಲಿ. ಅದು 35 ಚಾರ್ಜ್ ಆಗ ಪ್ಲಗ್ ಬೋರ್ಡ್ ಅಷ್ಟೇ 35 ಇಕ್ಕಿದ್ರಲ್ಲ, ಅದೇ ಅದು ಯಾರು ಮಾಡ್ಕೊಂಡಿದ್ದು ನಾನು ಕೇಳ್ತಾ ಇದ್ದೆ. 35 ಚಾರ್ಜರ್ ಎಲ್ಲ ಸಿಕ್ಕಿದೆಯಲ್ಲ ನಿಮಗೆ, ಸಿಕ್ಕಿದ್ದು ಅಲ್ಲಿ ಏನ್ ಬೇಕಾದ್ರೂ ಸಿಗತ್ತೆ, ನೀವು ದುಡ್ಡು ಚೆಲ್ಲಿದ್ರೆ. ಹೌದು, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ. ಹೋದ ವಾರ ನೋಡಿದ್ರ ನೀವು, ಯಾರೋ ಒಬ್ಬ ಉಗ್ರವಾದಿ ಮೊಬೈಲ್ ಯೂಸ್ ಮಾಡ್ತಿರೋ ವಿಡಿಯೋ ಎಲ್ಲ ಹರಿದಾಡ್ಬಿಡ್ತು. ಹೌದು, ಅವ್ನು ಇಲ್ಲಿ ಜೈಲ್ ಇದ್ದಾನೆ, ಅವ್ನಿಗೆ ಹೆಂಗ್ ಸಿಕ್ತು ಮೊಬೈಲ್? ಅವ್ನಿಂದ ಏನ್ ಬೇಕಾದ್ರೂ ಆಗ್ಬೋದಲ್ಲ, ರಾಜ್ಯಕ್ಕೆ ಆಗ್ಲಿ ನಗರಕ್ಕೆ ಆಗ್ಲಿ. ಹೌದು, ಇದೆಲ್ಲ ಸೀರಿಯಸ್ ಆಗಿ ತಗೊಳ್ಳಲ್ಲ ಸರ್ ಯಾರುನು. ಮಕ್ಕಳಿಗೆ ಭಗವದ್ಗೀತೆಯ ಮಾರ್ಗದರ್ಶಿ, ಅದನ್ನ ಪಠ್ಯಪುಸ್ತಕಗಳಲ್ಲಿ ಸೇರಿಸಬೇಕು ಅಂತ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಭಗವದ್ಗೀತೆ ಒಂದು ನಿಜವಾಗ್ಲೂ ಮಕ್ಕಳಿಗೆ ಅದೊಂದು ಒಳ್ಳೆ ಪುಸ್ತಕ, ಅದ್ರ ಬಗ್ಗೆ ಪಠ್ಯದಲ್ಲಿ ಸೇರಿಸಿ ಅಂತ ಕೂಡ ಹೇಳಿದ್ರು. ಹೌದು, ಯಾಕಂದ್ರೆ ಭಗವದ್ಗೀತೆ ಅನ್ನೋದು ಅದು ಒಂದು ಏನು ಬರೀ ಹಿಂದೂ ಸಮುದಾಯಕ್ಕೆ ಅಷ್ಟೇ ಸೀಮಿತ ಆದಲ್ಲ. ಖಂಡಿತ ಅದೊಂದು ರೀತಿಯಲ್ಲಿ ಅದು ಏನಂದ್ರೆ ಈ ಸಾರ್ವಕಾಲಿಕ ಚಿಂತನೆಗಳನ್ನ ಎಲ್ಲಾ ಸಮುದಾಯದಲ್ಲೂ ಸಹಬಾಳ್ವೆ ಭ್ರಾತೃತ್ವವನ್ನು ಬೋಧನೆ ಮಾಡುವಂಥದ್ದು. ಹೌದು, ಆಮೇಲೆ ನ್ಯಾಯ ನೀತಿ ಏನಿದೆ ಧರ್ಮ ಇದನ್ನೆಲ್ಲ ಬೋಧನೆ ಮಾಡುವಂಥದ್ದು. ಹೀಗಾಗಿ ಇದು ಒಳ್ಳೆ ದಾರಿಯಲ್ಲಿ ನಡೆಯೋಕೆ ಪ್ರೇರಣೆ ಕೊಡುತ್ತೆ ಸರ್. ಇದು ಭಗವದ್ಗೀತೆ ಅನ್ನೋದು ಒಂದು ಜೀವನ ಶೈಲಿ ಸರ್. ಅದು ನಮ್ಮ ಜೀವನದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋ ಅಂಶಗಳು ಅದರಲ್ಲಿ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಮೂಲತಃ ಅದನ್ನ ಅವ್ರಿಗೆ ಎಳೆ ವಯಸ್ಸಿನಲ್ಲಿ ಅದನ್ನೆಲ್ಲ ಅದ್ರ ಬಗ್ಗೆ ಅರಿವನ್ನು ಮೂಡಿಸಿದ್ರೆ ಖಂಡಿತವಾಗ್ಲೂ ಒಳ್ಳೆ ಪ್ರಜೆಗಳಾಗುವ ಎಲ್ಲ ಸಾಧ್ಯತೆಗಳು ಇರುತ್ತೆ ಅನ್ನೋದು ಇದು. ಹೌದು ಸರ್, ಈಗ ಸರ್ ಹೇಳ್ತಿದೆ, ಈಗ ಕೋರ್ಟ್ಗಳಲ್ಲೆಲ್ಲ ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡಿ ಅಂತಾರೆ. ಯಾಕೆ ಹೇಳ್ತಿದ್ರು, ಇವಾಗ ಅದು ಇವಾಗ ಅದೇನೆ ಗೊತ್ತಿಲ್ಲ. ನಾವು ಮುಂಚೆ ನೋಡಿದಷ್ಟು ಮುಂಚೆ ಇದ್ದಷ್ಟು ಇವಾಗ ಭಗವದ್ಗೀತೆ ಅದೇನೋ ಭಗವದ್ಗೀತೆ ಪುಸ್ತಕ ಮೇಲೆ ಪ್ರಮಾಣ ಮಾಡೋದೇ ನಿಲ್ಸ್ಬಿಟ್ಟಿದ್ದಾರೆ. ಇಲ್ಲ ಸರ್, ಇದೆ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡೋದಿದೆ, ಭಗವದ್ಗೀತೆ ಪ್ರಮಾಣ ಮಾಡ್ತಾರೆ. ಅಂದ್ರೆ ನೋಡಿ, ಇದನ್ನ ಸರ್ಕಾರಗಳು ಮಾಡ್ಬೇಕು. ಯಾಕಂದ್ರೆ ಬೇರೆ ಬೇರೆ ಪಠ್ಯಗಳನ್ನ ಬೇರೆ ಬೇರೆ ಇದೆಲ್ಲ ಮಾಡ್ತಾರಲ್ಲ, ಭಗವದ್ಗೀತೆ ಒಂದು ಲೆಸನ್ ಆಗಿ ಇಟ್ಬಿಟ್ರೆ ಚಿಕ್ಕ ವಯಸ್ಸಿಂದ ಮಕ್ಳಿಗೆ ಅದೊಂದು ಮೋಟಿವೇಶನ್ ತರ ಆಗಿ ಆಗುತ್ತೆ. ಈ ಕೆಲಸನ ಇಸ್ಕಾನ್ ಅವ್ರು ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾರೆ ಅವರು, ಪ್ರತಿ ಒಂದು ಸ್ಕೂಲ್ಗಳಿಗೂ ಹೋಗಿ 200 ರೂಪೀಸ್ ಇಷ್ಟಪ್ಪ ಬುಕ್ ಕೊಡ್ತಾರೆ ಸರ್. ಕೊಟ್ಬಿಟ್ಟು ಅದ್ರ ಬಗ್ಗೆ ಒಂದು ಎಕ್ಸಾಮ್ ಮಾಡ್ತಾರೆ. ಇದ್ರಲ್ಲಿ ಯಾರು ನೀವು ಚೆನ್ನಾಗಿ ಹೇಳ್ತಿರೋ ನಿಮ್ಗೊಂದು ಸೈಕಲ್ ಕೊಡ್ತೀವಿ, ಒಂದ್ ಇದ್ ಕೊಡ್ತೀವಿ. ಮಕ್ಳಿಗೆ ಉತ್ತೇಜನ ಮಾಡಿ. ಅವ್ರ ಉದ್ದೇಶ ಏನ್ ಗೊತ್ತಾ, ಇಸ್ಕಾನ್ ಅವ್ರದ್ದು, ಆ ಮಕ್ಕಳು ಅದ್ರಲ್ಲಿರೋ ವಿಷಯ ಓದ್ಕೊ, ಯಾಕೆ ಆಸೆ ತೋರಿಸ್ತಿರ್ತಾರೆ, ಸೈಕಲ್ ನೀವು ಗೆದ್ರೆ ಸೈಕಲ್ ಅಂತ. ಆ ಉದ್ದೇಶಕ್ಕೋಸ್ಕರ ಮಕ್ಕಳು ಭಗವದ್ಗೀತೆ ಓದ್ತಾರೆ ಮತ್ತೆ ಅದ್ರ ಬಗ್ಗೆ ಜ್ಞಾನ ಪಡ್ಕೊಂತಾರೆ ಅಂತ. ಇದೆಲ್ಲ ಸರ್ಕಾರ ಮಾಡ್ಬೇಕು ಸರ್, ಸರ್ಕಾರ ಇದೆಲ್ಲ ಮಾಡ್ತಾ ಇಲ್ಲ. ಇಸ್ಕಾನ್ ಅವ್ರ ಭಗವದ್ಗೀತೆ ಎಲ್ಲರಿಗೂ ಕೊಡ್ತಾರೆ. ಅದೊಂದು ತುಂಬಾ ಹಿಂದೂಗಳು ಅಷ್ಟೇ ಅಲ್ಲ, ಬೇರೆ ಸಮುದಾಯದವರು ಇಷ್ಟಪಟ್ಟರೆ ಖಂಡಿತ ಕೊಡ್ತಿದ್ದಾರೆ. ಯಾಕೆ ಮಾಡ್ತಾರೆ ಅಂದ್ರೆ ನೋಡಿ, ಭಾರತೀಯರು ಭಗವದ್ಗೀತೆ ಕೊಟ್ಟಿರುವಂತ ಗೌರವ ಹೇಗಿದೆ ಅಂದ್ರೆ, ಅದು ನಮ್ಗೆ ಬರೀ ಧರ್ಮಗ್ರಂಥ ಅಲ್ಲ, ಅದು ನಮ್ಮನ್ನು ಮುನ್ನಡೆಸ್ತಾ ಇರುವಂತ ಒಂದು ಪ್ರೇರಣಾದಾಯಿ ಶಕ್ತಿ. ಈಗ ಯಾಕೆ ನಮ್ಮ ಸಂವಿಧಾನದಲ್ಲಿ ಭಗವದ್ಗೀತೆಗೆ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ, ಅನಾದಿ ಕಾಲದಿಂದ ನಡ್ಕೊಂಡ್ ಬಂದಿರೋದು. ಆವಾಗ ಏನಿದೆ ಈಗ ಕಾಲಕ್ಕೂ ಪ್ರಸ್ತುತ. ಹಾಗಾಗಿನೇ ಕೋರ್ಟ್ಗಳಲ್ಲಿ ಅದನ್ನ ಭಗವದ್ಗೀತೆ ಪ್ರಮಾಣ ಮಾಡ್ತಾರೆ. ಯಾಕಂದ್ರೆ ಭಗವದ್ಗೀತೆ ಅಂದ್ರೆ ನಮ್ಮ ಜೀವನಾಡಿ. ಅದನ್ನ ನಾವು ತಪ್ಪಿ ಅದರ ಗಾಣ ಇಟ್ಟರೆ ತಪ್ಪು ಹೇಳಲ್ಲ ನಾವು, ಅನ್ನೋದು ಒಂದು ಜನಗಳಲ್ಲಿ ಹೊಸ ಸರ್. ಇದು ಬೈಬಲ್ ಆಗಿರ್ಬೋದು, ಕುರಾನ್ ಆಗಿರ್ಬೋದು, ಕೆಲವು ಕಡೆ ಅದ್ರ ಬಗ್ಗೆ ಅವರ ಒಂದು ಏನು ಧರ್ಮ ಇದೆಯೋ ಅಲ್ಲೆಲ್ಲ ಅದ್ರ ಬಗ್ಗೆ ಇದ್ ಮಾಡ್ತಾರೆ ಸರ್, ಟೀಚ್ ಮಾಡ್ತಾರೆ. ಅದ್ರ ಬಗ್ಗೆ ಅವ್ರಿಗೆ ಅದ್ರ ಪ್ರಾಮುಖ್ಯತೆ ಏನು ಅದು ಅರಿವು ಮೂಡಿಸ್ತಾರೆ. ನಮ್ಮಲ್ಲಿ ಅದೊಂದು ಆಗ್ತಾ ಇಲ್ಲ ಸರ್, ಅದ್ರ ಬಗ್ಗೆ ಯಾರು ಕೇಳ್ತಾ ಇಲ್ಲ. ಅಂದ್ರೆ ಮಾಡ್ಬೋದು, ಯಾಕಂದ್ರೆ ಹಿಂದೆ ಯಾರೋ ಹೇಳಿದ್ರು ಒಂದ್ಸತಿ ಏನೋ ಭಗವದ್ಗೀತೆ ಮಕ್ಳಿಗೆಲ್ಲ ಅದು ಪಾಠ್ಯ ತರ ಇಕ್ಬೇಕು ಅಂತ, ಮತ್ತೆ ಅದ್ ಯಾಕೆ ಸ್ಟಾಪ್ ಮಾಡೋದನ್ನು ಗೊತ್ತಿಲ್ಲ, ಮತ್ತೆ ಯಾವಾಗ ಶುರು ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾವಾಗ ಇಸ್ಕಾನ್ ಬಗ್ಗೆ ಮಾತು ಬಂತ, ಇದೊಂದ್ ಮಾತು ನಾನು ಹೇಳ್ಬೇಕು. ಇಸ್ಕಾನ್ ಅವರು ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಿದ್ರು ಕೂಡ, ಒಂದ್ ಮನುಷ್ಯನದವನ್ಗೆ ಬೇಕಾಗಿದ್ದು ಬೇಸಿಕ್ ನೀಡ್ಸ್ 3: ತಿನ್ನೋಕ್ ಊಟ, ಇರೋಕೆ ಒಂದ್ ಜಾಗ, ಬಟ್ಟೆ ಹಾಕೊಳ್ಳಕ್ಕೆ. ಅಂತದ್ರಲ್ಲಿ ಅದ್ರಲ್ಲೂ ತುಂಬಾ ಮುಖ್ಯವಾಗಿ ಇರೋದು ಮನುಷ್ಯನ್ಗೆ ಊಟ. ಇವಾಗ ನಾವೆಲ್ಲ ಇಷ್ಟೆಲ್ಲ ಓಡಾಡ್ತಿರೋದೇನಕ್ಕೆ, ಹೊಟ್ಟೆಗೆ ಒಂದ್ ಹೊತ್ತು ಊಟಕ್ಕೆ ಏನೋ. ಸೊ ಎಷ್ಟೊಂದ್ ಜನ ಜನರಿಗೆ ಊಟ ಮಾಡಕ್ಕೂ ಗತಿ ಇರಲ್ಲ ಪಾಪ. ಅವ್ರ ಅನಾಥರಾಗಿರ್ಬೋದು, ಇಲ್ಲಾಂದ್ರೆ ಕೆಲ್ಸ ಇರ್ಬೋದು, ಏನೋ ಒಂದ್ ಬಡತನ ಇದ್ರು ಕೂಡ ಅವ್ರು ಊಟ ಮಾಡಕ್ಕೂ ಅವ್ರಿಗೆ ದಾರಿ ಇರ್ತಾ ಇರ್ಲಿಲ್ಲ. ಹಂಗಿರುವಾಗ ನಮ್ ಇಸ್ಕಾನ್ ಅವರು ಕೂಡ ನಮ್ಗೆ ಯಾರಿಗಾರ ಒಬ್ರಿಗೆ ಊಟ ದಾನ ಮಾಡ್ಬೇಕು ಅಂದ್ರೆ ಅವ್ರು ಅದಕ್ಕೂ ಕೂಡ ಉಪಯೋಗ ಮಾಡ್ತಾರೆ. ಅದು ಎಕ್ಸಾಂಪಲ್ ಅಂದ್ರೆ, ಇವಾಗ ನಿಮ್ದೇ ಯಾರ್ದಾರು ಬರ್ತಡೇ ಇದ್ರೆ ಅವ್ರ ಮೆಸೇಜ್ ಮೂಲಕ ತಿಳಿಸ್ತಾರೆ,
ಹೌದು ಹೌದು ಅಂದ್ರೆ ನಮ್ಮ ಬಯೋಡೇಟಾ ಎಲ್ಲ ಅವ್ರಿಗೆ ಹೋಗಿರುತ್ತಲ್ಲ ಯಾವ್ದೋ ಒಂದು ರೀತಿ ಮೂಲಕ ಮೆಸೇಜ್ ಮಾಡೇ ಮಾಡ್ತಾರ ಅವರು. ನಿಜ ನಿಜ ನಿಜ. ಈ ತರ ನಾವು ಹೋದ ವರ್ಷ ಇಷ್ಟದ ಅನ್ನದಾನಗಳು ಮಾಡಿದೀವಿ, ನಿಮ್ಗೂ ಅನ್ನದಾನ ಮಾಡುವಂತ ಮನ್ಸಿದ್ರೆ ಕೊಡಿ, 4 ಸೊ ಎಷ್ಟೊಂದ್ ಜನಕ್ಕೆ ಇದನ್ನ ನೋಡಿ ಅವ್ರ ಮುಂದಕ್ಕೆ ಬರ್ಬೇಕು. ಖಂಡಿತ. ಅಕ್ಷಯ ಪಾತ್ರೆ ಅಂತ ಮಾಡ್ತಾರೆ, ಅಕ್ಷಯ ಪಾತ್ರೆ ಅಂತ ಮಾಡ್ತಾರೆ ಸರ್ ಅವರು. ಮಾಡಿ ಪ್ರತಿದಿನ ಅವ್ರ ಊಟದಲ್ಲಿ ನೋಡಿ ರುಚಿ ಇರುತ್ತೆ, ಶುಚಿ ಇರುತ್ತೆ. ಇದು ತುಂಬಾ ಮಾಡಿದ್ರೆ ಪ್ರತಿಯೊಂದು ಎಷ್ಟು ಸ್ಕೂಲ್ಗಳಿಗೆ ಸರ್, ಎಷ್ಟು ಅನಾಥಾಶ್ರಮಗಳಿಗೆ, ಎಷ್ಟು ವೃದ್ಧಾಶ್ರಮಗಳಿಗೆ ಊಟ ಪ್ರತಿದಿನ ಕಳಿಸ್ತಾರೆ ಸರ್ ಅವರು. ಅದಕ್ಕೆ ತುಂಬಾ 100 ವೆಹಿಕಲ್ಗಳು ಇಟ್ಕೊಂಡಿದ್ದಾರೆ, 1000 ಜನ ಕೆಲಸ ಮಾಡ್ತಾರೆ, ತುಂಬಾ ಸೇವೆ ಮಾಡ್ತಾ ಇದ್ದಾರೆ ಸರ್. ಬಹಳ ವ್ಯವಸ್ಥಿತವಾಗಿ ಇದನ್ನ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ 2 ಮಾತಿಲ್ಲ. ನಾವೇನು ಹೆಚ್ಚು ಅವ್ರು ಏನು ಪಬ್ಲಿಸಿಟಿಗೋಸ್ಕರನೂ ಏನು ಮಾಡಲ್ಲ, ಅವ್ರ ಪಾಡ್ಗೆ ಅವರು ಸೈಲೆಂಟ್ ಆಗಿ ಅವ್ರು ಏನ್ ಮಾಡ್ಬೇಕು, ಅವ್ರ ದೇಶಗಳಿದೆ ಅದನ್ನ ಚಾಚು ತಪ್ಪದಂಗೆ ಅವ್ರು ನಿಧಾನ ಅವ್ರು ಮಾಡ್ತಿರೋ ಉದ್ದೇಶ ಇಷ್ಟೇ. ಭಗವದ್ಗೀತೆಯಲ್ಲಿ ಇದೆಯಲ್ಲ, ಅಳವಡಿಸ್ಕೊಂಡಿದ್ದಾರೆ ಅಷ್ಟೇ, ಭಗವದ್ಗೀತೆ ಅಂಶಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಅನ್ನದಾನ ಮಹಾದಾನ ಅಂತಾರಲ್ಲ, ಅದು ಇಲ್ಲಿ ತುಂಬಾ. ಹೌದು ಸರ್. ನವೀನ್ ವೆಂಕಟೇಶ್, ನೀವು ಯಾವ ಸುದ್ದಿನ ಹೇಳಲಿಕ್ಕೆ ಇಷ್ಟಪಡ್ತೀರಿ, ಯಾವ್ದನ್ನ ಹೇಳ್ತೀರಿ ಇವಾಗ? ನಾವ್ ಹೇಳ್ಬೇಕಂದ್ರೆ ಸರ್, ಇದ್ರಲ್ಲಿ ನಿರ್ವಹಣೆ ಇಲ್ಲದೆ ಸೊರಗುತ್ತಿದ್ದ RTO ಕಚೇರಿ. ಅಂದ್ರೆ ಅಲ್ಲಿಗೆ ಬಂದಿರೋ ಗತಿ, ಭೀಕರ ಗತಿ ಏನಂದ್ರೆ ಮಳೆ ಬಂದು ಅದು ಬಿಲ್ಡಿಂಗ್ ನೆಲ ಸಮ ಆಗ್ಬಿಟ್ಟಿದೆ. ಅಕ್ಕಪಕ್ಕಗಳು ಅಂದ್ರೆ ಅದು ಎಲ್ಲಾಗಿದೆ ಅದು? ನಮ್ ಬೆಂಗಳೂರು ನಗರದಲ್ಲೇ ಸರ್. ಬೆಂಗಳೂರು ನಗರದಲ್ಲ? ಬೆಂಗಳೂರು ನಗರದಲ್ಲಿ ಜ್ಞಾನ ಭಾರತಿಯಿಂದ ಮುಂದೆ ಇನ್ನೊಂದು RTO ಇರುತ್ತೆ ನೋಡಿ, ಉಳ್ಳಾಲ ಕಡೆನಾ? ಅದು ನೆಲ ಸಮ ಆಗ್ಬಿಡಿದೆ ಅಂತ ಹೇಳಿ. ಅಯ್ಯೋ ರಾಮ. ಅಂದ್ರೆ ಅದು ಮೇಂಟೆನೆನ್ಸ್ ಇಲ್ಲ, ಏನ್ ಹೇಳದ ನಾವು ನಿರ್ವಹಣೆ. ಗೌರ್ಮೆಂಟ್ ಕೆಲಸ ಹೋಗಿ ಆ ಕಚೇರಿಗೆ ಒಂದು ಅದ್ರಷ್ಟು ಡೆವಲಪ್ಮೆಂಟ್ ಒಂದು ಸೇಫ್ಟಿ ಇಲ್ಲ ಅಂದ್ಮೇಲೆ ಇನ್ ಬೇರೆ ಮನೆಗಳು ಏನ್ ಸಕ್ಕತ್ತೆ. ಹೌದು ಹೌದು ಹೌದು. ಹೊಸಣ್ಣ, ಇನ್ನೊಂದು ವಿಷಯ ಬಂದಿದೆ ಹೇಳಿ. ನಿನ್ನೆ ಮೊನ್ನೆಲ್ಲ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ, ಒಬ್ಬ ಸೈಕೋ ರಂಜನ್ ಅಂತ ಹೇಳ್ಬಿಟ್ಟು ಒಬ್ಬ ಸೈಕೋ ಮನೆ ಮುಂದೆ ಆಡ್ತಿರೋ ಮಕ್ಳಿಗೆಲ್ಲ ಜಾಡ್ಸ್ ಹೊದ್ಬಿಟ್ಟಿದ್ದಾನೆ, ಹೋಗ್ತಿರೋ ಹೆಣ್ಮಕ್ಳ ಮೇಲೆ ತಲೆ ಮೇಲೆ ಹೊಡೆದಿದ್ದಾನೆ, ಬೈಕಲ್ಲಿ ಬರ್ತಿದ್ರೆ ಜೋರಾಗಿ ಗೇಟ್ ತೆಗ್ದ್ಬಿಟ್ಟಿದ್ದಾನೆ ಬೆಳ್ಳಿ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಮಾಡ್ತಾ ಇದ್ದಾನೆ. ಸೊ ಅದಿದೆ, ಫುಟ್ಬಾಲ್ ನಂತೆ ಬಾಲಕನಿಗೆ ವಿಕೃತಿ ಮೆರೆದವನ ಸೆರೆ, ಅವನನ್ನ ಹಿಡ್ಕೊಂಡಿದ್ದಾರೆ. ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ, ಹಿಡ್ದಿದ್ದಾರೆ ಮತ್ತೆ ಬಿಟ್ಬಿಟ್ಟಿದ್ದಾರೆ, ಅಂದ್ರೆ ಜಾಮೀನ್ ಮೇಲೆ ಬಿಟ್ಟಿದ್ದಾರೆ. ಈಗ ಅವ್ರ ಮನೆಯವ್ರು ಏನ್ ಮಾಡಿದಾರೆ, ಅವನ್ಗೆ ಒಂದ್ 3 ತಿಂಗಳು 4 ತಿಂಗಳಿಂದ ತಲೆ ಗೇಟ್ ಆಗಿತ್ತು, ಈ ಮಕ್ಳುಗಳೆಲ್ಲ ಕೂಗಾಡ್ತಿದ್ರೆ ಅವ್ನಿಗೆ ಕಿರಿಕಿರಿ ಆಗುತ್ತೆ, ಈ ತರ ಸುಳ್ಳು ಹೇಳ್ಬಿಟ್ಟು ಅವ್ನ ತಮಿಳ್ನಾಡು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನೀವು ಯಾವುದೇ ಇದನ್ನ ನೋಡ್ತಾ ಇರಿ, ಅನ್ಯ ಭಾಷೆ ಅನ್ಯ ರಾಜ್ಯದಿಂದ ಬಂದಿರೋರೆ ನಮ್ಮ ಕರ್ನಾಟಕದಲ್ಲಿ ಈ ತರ ಎಲ್ಲ ಒಂದು ಆಕ್ಟಿವಿಟೀಸ್ ಮಾಡಿ ನಮ್ಮ ಕರ್ನಾಟಕ ಕಪ್ಪು ಚುಕ್ಕಿ ತರ ಕೆಲಸ ಮಾಡ್ತಾ ಇರ್ತಾರೆ. ಕಪ್ಪು ಚುಕ್ಕಿ ಮತ್ತೆ ಅಶಾಂತಿಯನ್ನ ತರುವಂತಹ ಕೆಲಸಗಳಾಗ್ತಾ ಇದೆ ಅನ್ಸುತ್ತೆ. ಹೌದು, ಅವ್ರು ಮಾಡೋದೇ ಅದನ್ನ. ಅವ್ರು ನೀವ್ ಯಾವ್ದೇ ನೋಡಿ ಸರ್, ಎಲ್ಲ ಬರೀ ಅನ್ಯ ಭಾಷೆ ಅನ್ಯ ರಾಜ್ಯದಿಂದ ಬಂದಿರೋರೆ ಇದನ್ನ ಮಾಡೋದು. ಅದ್ರ ಮೇನ್ ಫೋಕಸ್ ಆಗೋದು ಬೆಂಗಳೂರಲ್ಲಿ ಹಿಂಗಾಯ್ತಂತೆ, ಬೆಂಗಳೂರಲ್ಲಿ ಹಿಂಗಾಯ್ತಂತೆ ಅಂತ. ಪ್ರಕಾಶ್ ಚಂದ್ರ, ಈಗ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ 2 ಪ್ರಮುಖ ವಿದ್ಯಮಾನ. ಒಂದು ಅಂದರೆ ಬೆಳಗಾವಿಯಲ್ಲಿ ನಡೀತಿದ್ದಂಥ ಚಳಿಗಾಲದ ಅಧಿವೇಶನ ಏನಿದೆ, ಸುವರ್ಣಸೌಧನೆ, ಅದು ನಿನ್ನೆ ತೆರೆ ಕಂಡಿದೆ. ಅದು ಸಾಕಷ್ಟು ಈಗ ಅಧಿಕಾರ ಹಂಚಿಕೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣ, ಆನಂತರ ಈ ಮಸೂದೆಗಳು, ಬೇರೆ ಬೇರೆ ಮಸೂದೆಗಳ ಬಗ್ಗೆ ಎಲ್ಲ ಚರ್ಚೆ ಆಗಿದೆ. ಸಾಕಷ್ಟು ದ್ವೇಷ ಭಾಷಣದ ಒಂದು ಮಸೂದೆ ಎಲ್ಲ ತೆರೆ ಬಿದ್ದಿದೆ. ಅದರ ಮಧ್ಯೆ ಈಗ ಅಧಿಕಾರ ಹಂಚಿಕೆ ವಿಷಯ ಎಲ್ಲ ಪ್ರಮುಖ ಪತ್ರಿಕೆಗಳಲ್ಲಿ ದೊಡ್ಡ ಸುದ್ದಿಯಾಗಿ ಪ್ರಕಟ ಆಗಿದೆ. ಒಂದೇನು ಅಂತಂದ್ರೆ, ಒಪ್ಪಂದ ಏನು ಅಧಿಕಾರ ಹಂಚಿಕೆ ಆಗಿಲ್ಲ, ಒಪ್ಪಂದ ಆಗಿರೋದು ನಿಜ ಅಂತ ಇಬ್ರು ಒಪ್ಕೊಂಡಿದ್ದಾರೆ. CM ಒಪ್ಕೊಂಡಿದ್ದಾರೆ, DCM ಒಪ್ಕೊಂಡಿದ್ದಾರೆ. CM ಅದ್ರಲ್ಲಿ ಒಂದ್ ಮಾತು ಏನ್ ಹೇಳಿದಾರೆ ಅಂದ್ರೆ, ಕಾಂಗ್ರೆಸ್ ಹೈಕಮಾಂಡ್ ನನ್ನ ಪರವಾಗಿದೆ ಅಂತೇಳಿ ನನ್ನ ಭಾವನೆ ಅಂತ. ಆಮೇಲೆ ನಾವು ಒಪ್ಪಂದ ಆಗಿದೆ, CM ನಾನು ಒಪ್ಪಂದ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ಅದನ್ನು ಪೂರ್ತ ಅವರು ಎವಾಲ್ವ್ ಆಗಿಲ್ಲ. ಅಂದ್ರೆ ಇದು ಏನಾಗುತ್ತೆ, ಜನಗಳಲ್ಲೂ ಒಂದು ರೀತಿ ಗೊಂದಲದ ಇದು ಆಗುತ್ತೆ. ಸೊ ಈಗ ಇದು ಅಧಿವೇಶನ ಮುಕ್ತಾಯ ಆಗಿದೆ, ಇದ್ರ ಮಧ್ಯೆ ಇದ್ರ ಜೊತೆಲಿ ಇದು ಆಗಿದೆ. ಇನ್ನು ಬಹುಶಃ ಅಧಿವೇಶನ ಮುಕ್ತ ನಂತರದ ಈಗ ಬಹುಶಃ ರಾಜ್ಯದಲ್ಲಿ ಇನ್ನು ಮೇಲೆ ಅಧಿಕಾರ ಹಂಚಿಕೆ ಕುರಿತಂತೆ ಪ್ರತಿದಿನ ಸುದ್ದಿ ನಾವು ಓದಬೇಕಾಗುತ್ತೆ. ನಿಮಗೆ ಪೂರಕವಾದ ವಿಜಯವಾಣಿನಲ್ಲಿ ಅದೇ ನಾನು ನೋಡ್ತಿದ್ದೆ. ಮುಂದಿನ ತಿರುವುಗಳಿಗೆ ಮುನ್ಸೂಚನೆ, ಆದಿಯಿಂದ ಅಂತ್ಯದವರೆಗೆ ಅಧಿಕಾರ ಹಂಚಿಕೆನೇ ಚರ್ಚೆ. ಸರ್ ಹೇಳ್ಬಿಡಿ 15 ದಿನದ ಅಧಿವೇಶನದಲ್ಲಿ ಕೈ ರಾಜಕೀಯದ್ದೇ ಪಾರುಪತ್ಯ. ಅದೇ ಹೇಳಕ್ ಬಂದೆ ನಾನು. ಏನ್ ಗೊತ್ತಾ, ನಾನು ಪ್ರತಿದಿನ ಟಿವಿ ನೋಡ್ತಾ ಇರ್ತೀವಿ, ಪೇಪರ್ ಓದ್ತಾ ಇರ್ತೀವಿ, ಈ ಸರ್ಕಾರ ಅಧಿಕಾರ ಬಂದಿದ್ದು ನೋಡ್ತಾ ಇದೀವಿ. ನೀವು ಅಬ್ಸರ್ವ್ ಮಾಡಿ ನೋಡಿ,
ಒಂದು ಅಭಿವೃದ್ಧಿ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ. ಇವರು ಅಂತಲ್ಲ, ಎಲ್ಲಾ ಪಕ್ಷದವ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಅಭಿವೃದ್ಧಿ ಬಗ್ಗೆ ಗಮನ ಕೊಡಲ್ಲ. ಅವ್ನ್ ಕಾಲ್ ಹೇಳಿಕೆ ಇವ್ನು ನೋಡ್ತಾನೆ, ಇವ್ನ ಕಾಲ್ ಹೇಳಿಕೆ ಅವ್ನು ನೋಡ್ತಾನೆ. ಅವ್ನೊಂದು ಟಾಂಗ್ ಕೊಡ್ತಾನೆ, ಇವ್ನೊಂದು ಟಾಂಗ್ ಕೊಡ್ತಾನೆ. ಅಲ್ಲೇ ಅವ್ರು ಕಾಲಹರಣ ಮಾಡ್ತಾರೆ. ನಾನು ಚಿಕ್ಕ ವಯಸ್ಸಿಂದ ಅಬ್ಸರ್ವ್ ಮಾಡ್ತಿದ್ದೆ. ಕಾವೇರಿ ಗಲಾಟೆ ಅಂತ ಒಂದ್ಸತಿ ಶುರುವಾಗೋದು. ಕಾವೇರಿ ಗಲಾಟೆದಾಗ ಇವ್ರು ಅಧಿಕಾರದಲ್ಲಿದ್ದಾಗ ಆ ಪಕ್ಷದವ್ರನ್ನ ಬೈಯೋರು. ಹೌದು, ಇದೇ ಸಮಸ್ಯೆ, ಬೇರೆ ಯಾವ್ದು ಸಮಸ್ಯೆ ಇಲ್ಲ. ಮತ್ತೆ ಅವ್ರ ಅಧಿಕಾರದಲ್ಲಿ ಇದ್ದಾಗ ಇದೇ ಸಮಸ್ಯೆ ಬರೋದು ಮತ್ತೆ ಬೇಸಿಗೆ ಟೈಮಲ್ಲಿ. ಮತ್ತೆ ಈ ಪಕ್ಷ ಅವ್ರು ಬೈಯೋರು. ಇವ್ರೇನಾಗ್ತಿದೆ ಅಂದ್ರೆ ಜನಗಳನ್ನ ಒಂದು ಮುಟ್ಟಾಳ್ರನ್ನ ಮಾಡಿ ಒಂದೇ ಸಮಸ್ಯೆ ಇಟ್ಕೊಂಡು ಇವ್ರು ರಾಜಕಾರಣ ಬೇಯಿಸ್ಕೊಂತ ಇರ್ತಾರೆ. ಮತ್ತೆ ಒಳಗಡೆ ಚೆನ್ನಾಗಿರ್ತಾರೆ, ಜನಗಳು ಗೊತ್ತಾಗಲ್ಲ ಅಷ್ಟೇ. ಒಂದು ಅಭಿವೃದ್ಧಿ ಕೆಲಸ ಮಾಡಲ್ಲ ಸರ್. ಈಗ ಅಧಿವೇಶನ ಅಂದ್ರೆ 15 ದಿನ ಬರೀ ಅದೇ ನಡೀತು ಅಂದ್ರೆ ಅದನ್ನ ಬಿಟ್ಟು ಬೇರೆ ಏನಾರ ಮಾಡಿದಾರ? ಏನಿಲ್ಲ, ಯಾವ್ದು ಆಗಲ್ಲ, ಕೆಲಸ ಯಾವ್ದು ಆಗಲ್ಲ. ಇಲ್ಲಿ ಯಾವ್ದು ಒಂದು ಇದಾದ್ರೂ ಅಷ್ಟೇನೆ ಬರೀ ಬೇಡದಿರೋ ವಿಚಾರದ ಬಗ್ಗೆನೇ ತಲೆ ಕೆಡ್ಸ್ಕೊಂತಾರ ಹೊರತು ಅವ್ರ ಬಗ್ಗೆ ಇವ್ರು ಹೇಳೋದು, ಇವ್ರ ಬಗ್ಗೆ ಅವ್ರು ಹೇಳೋದು, ಅದನ್ನ ಬಿಟ್ಟು ಬೇರೆ ಏನು ಮಾಡಲ್ಲ ಇವರು. ಹೌದು ನೋಡಿ, ಕೃಷ್ಣ ಬೈರೇಗೌಡರು ಜಮೀನುಗಳನ್ನ ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ, ಒತ್ತುವರಿ ಆಗಿದ್ರೆ ಧಾರಾಳವಾಗಿ ನಾನು ಬಿಟ್ಕೊಡ್ತೇನೆ, ನಾನು ಒತ್ತುವರಿ ಮಾಡಿಲ್ಲ ಅನ್ನೋ ವಿಷಯವನ್ನ ಕೃಷ್ಣ ಬೈರೇಗೌಡರು ಹೇಳ್ತಿದ್ದಾರೆ. ಆಮೇಲೆ ಪ್ರಧಾನಿ ಸಾಕಾ, ಬಿಟ್ಕೊಟ್ಬಿಟ್ರೆ ಸಾಕ ಅಂದ್ರೆ ಒತ್ತುವರಿ ಯಾರು ಬೇಕಾದ್ರೂ ಮಾಡ್ಕೊಬಹುದು, ಆಮೇಲೆ ಬಿಟ್ಕೊಟ್ಬಿಡ್ಬೋದು. ನಾನು ಕೇಳ್ತಾ ಇರೋದು ಏನಂದ್ರೆ, ಎಷ್ಟು ಬೆಂಗಳೂರಲ್ಲಿ ಎಷ್ಟೆಷ್ಟು ಕೆರೆಗಳು ಕಾಂಪ್ಲೆಕ್ಸ್ ಆಗಿದಾವೆ ನಿಮ್ಗೂ ಗೊತ್ತು. ಎಷ್ಟು ಕೆರೆ ಕಾಂಪ್ಲೆಕ್ಸ್ ಇದಾವೆ, ಎಷ್ಟು ಅಪಾರ್ಟ್ಮೆಂಟ್ಗಳಾಗಿದ್ದಾವೆ. ಈಗೆಲ್ಲ ನೀರು ತುಂಬುತ್ತೆ ಅದೆಲ್ಲ ಅಂತಾರಲ್ಲ, ಅದೆಲ್ಲ ಯಾವುದು ಕೆರೆಗಳೇ ಅಲ್ವಾ ಅದೆಲ್ಲ? ಅದೇನೋ ಗೊತ್ತಿಲ್ಲ, ಈ ರಾಜಕೀಯ ವ್ಯಕ್ತಿಗಳಿಗೆ ದಾಹ ಹಿಂಗದೇ ಇಲ್ಲ ಅನ್ಸುತ್ತೆ. ಈ ದಾಹ ಈಗದೇ ಇಲ್ಲ. ಇತ್ತೀಚಿನ ನಮ್ಮ ಮೂಡಾ ಪ್ರಕರಣ, ಮೈಸೂರು ಮೂಡಾ ಪ್ರಕರಣ, CM ಅವ್ರದ್ದು, ಆಮೇಲೆ ಬಿಟ್ರು ವಾಪಸ್ ಕೊಟ್ಬಿಟ್ರು, ಮುಗ್ದ ಕೇಸ್. ಕೃಷ್ಣ ಬೈರೇಗೌಡರದು ಜಮೀನು, ಜಾಗಗಳನ್ನು ಒತ್ತುವರಿ ಮಾಡ್ಕೊಳ್ಳೋದು, ಇವ್ರಿಗೇನು ದಾಹ ಹಿಂಗಲ್ವಾ ಪ್ರಕಾಶ್ ಚಂದ್ರ ಸರ್? ಇಲ್ಲ, ಅದು ಏನಾಗುತ್ತೆ, ಅಧಿಕಾರಸ್ಥರು ಏನಾಗುತ್ತೆ, ಈ ಅಧಿಸೂಚನೆ ಯಾವುದೋ ಒಂದು ಈಗ ಖರಾಬ್ ಜಮೀನು ಅಥವಾ ಇನ್ನೊಂದು ಯಾವುದೋ ಏನು ಒಣಭೂಮಿ ಇದೆಲ್ಲ ಅವರು ನೋಟಿಫಿಕೇಶನ್ ರದ್ದು ಮಾಡಿ ನೋಟಿಫಿಕೇಶನ್ ರದ್ದು ಮಾಡೋದು ಸಹಜ. ಅದು ಆದ್ರೆ ಏನು ಅಂದ್ರೆ ಸಂಸ್ಥೆಗಳಿಗೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಕೊಡ್ಬೇಕು. ಆಕ್ಚುಲಿ ವಿಶೇಷವಾಗಿ ಆತರ ಏನೋ ಅಗತ್ಯ ಇದೆ. ತುಂಬಾ 100 ಅಕ್ರಮವಾಗಿ ಈಗ KADB ಏನು ಇದ್ರದ್ದು ಏನು ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದಲ್ಲಿರುತ್ತೆ, ನೋಟಿಫಿಕೇಶನ್ ಆಕ್ಚುಲಿ ಅದ್ರ ರದ್ದು ಮಾಡ್ತಾರೆ, ಅದು ಯಾರಿಗೋ ಪರಬಾರೆ ಮಾಡ್ತಾರೆ. ಇದೆಲ್ಲ ಇದ್ದಿದ್ದೇ ಸರ್ಕಾರಗಳು ಏನು, ನಾವು ಸರ್ಕಾರಗಳು ಅವ್ರ ಇಷ್ಟ ಬಂದಂಗೆ ನಡೆಸ್ತಾರೆ, ಅವ್ರ ಇಷ್ಟ ಬಂದಂಗೆ ಅಧಿಕಾರ ಅನ್ನೋದನ್ನ ತುಂಬಾ ದುರುಪಯೋಗ ಮಾಡ್ಕೊಂತಾರೆ. ಈಗ ಒಬ್ಬ ರಾಜಕಾರಣಿ ಹೆಸರು ಹೇಳಿ ನೀವು, ಅವನ ಹತ್ರ 800 ಕೋಟಿ, 1000 ಕೋಟಿ, 3000 ಕೋಟಿ. ಸರ್ ನಾವು ಯೋಚನೆ ಮಾಡ್ತೀವಿ ಸರ್, ಜೇಬಲ್ಲಿ 50,000 ಅಂದ್ರೆ ಎಷ್ಟು ನೋಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅವ್ರು 1000 ಕೋಟಿ 100 ಕೋಟಿ ಎಲ್ಲಿಂದ ಬಂತು ಕೇಳೋನು ಯಾರು ಇಲ್ಲ. ನಿನ್ಗೆ ಹೆಂಗಪ್ಪ ಬಂತು, ನಿನ್ಗೆ ಎಷ್ಟಪ್ಪ ಏಜು, 50 ವರ್ಷ ಅಲ್ವಾ, 50 ವರ್ಷಕ್ಕೆ 1000 ಕೋಟಿ ಹೆಂಗ್ ಮಾಡಿದೆ? ಯಾರು ಒಬ್ಬರ ಯಾರನ್ನ ಕೇಳ್ತಾರ? 50 ಕೋಟಿ ಹೆಂಗ್ ಮಾಡಿದೆ, 500 ಕೋಟಿ ಹೆಂಗ್ ಮಾಡಿದೆ, 1000 ಕೋಟಿ ಹೆಂಗ್ ಬಂತು? ಅವ್ರು ಹೆಂಗ್ ಮಾಡ್ತಾರೆ ಜನರಿಗೆಲ್ಲ ಗೊತ್ತು. ತರ ಕುರಿಗಳು ಸಾರ್, ಕುರಿಗಳು ತರ. ಹೌದು, ಅವ್ನು ಚೆನ್ನಾಗಿ ಕುರಿ ಕಾಯೋನು, ಕುರಿ ಮೇಯಿಸೋನು ಚೆನ್ನಾಗಿ ಮೇಯಿಸ್ತಾನೆ. ನಮ್ಮ ಜನನೂ ಹಾಗೆ ಇದ್ದಾರೆ. ಸ್ನೇಹಿತರೆ, ಶಿಕ್ಷಣ ತಜ್ಞ ಡಾಕ್ಟರ್ ಒಡೆ ಪಿ ಕೃಷ್ಣ ಅವರ ಅಭಿಮತ ಏನು ಅಂದ್ರೆ, ಘನತೆ ಉಳಿಸ್ಕೊಂಡಿರೋ ಮುಖ್ಯವಾಹಿನಿ ನಮ್ಮ ಮಾಧ್ಯಮ ಅಂತ. ಹಾಗೆ ಹಿರಿಯ ಪತ್ರಕರ್ತರು ಶಿವಾನಂದ ತಗಳೂರು ಅವರಿಗೆ ಲೋಹಿಯಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ವಿಷಯವನ್ನು ಹೇಳ್ಕೊಂಡಿದ್ದಾರೆ. ಶಿವಾನಂದ ತಗಳೂರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು, ಪ್ರಚಲಿತ ಅನ್ನೋ ಕಾರ್ಯಕ್ರಮಕ್ಕೆ. ನಿಜವಾಗ್ಲೂ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸೋದು ನಮ್ಮ ಕರ್ತವ್ಯ. ವಿಶ್ವಂ ವೈಚಾರಿಕ ವಾಹಿನಿ ಕಡೆಯಿಂದ ಅವ್ರಿಗೆ ಅಭಿನಂದನೆಗಳು. ಲೋಹಿಯಾ ಪ್ರಶಸ್ತಿ ವಿಶೇಷ ಅಂದ್ರೆ ವಿಶ್ವಂ ವಾಹಿನಿ ಉದ್ಘಾಟನೆಯಲ್ಲಿ ಕೂಡ ಅವರು ಸಕ್ರಿಯವಾಗಿ ಪಾಲ್ಗೊಂಡು ಲೈವ್ ನಲ್ಲಿ ಇದ್ರು. ಆಮೇಲೆ ಪತ್ರಕರ್ತ ಸಮುದಾಯಕ್ಕೆ ಅವರು ತುಂಬಾ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಖಂಡಿತ ಅವ್ರ ಬಗ್ಗೆ ತುಂಬಾ ಗೌರವ ಇದೆ. ಕಷ್ಟದಲ್ಲಿರುವಂತಹ ಪತ್ರಕರ್ತರಿಗೆ, ಆರೋಗ್ಯ ಇರುವ ಸಂಬಂಧಿತ ಕಷ್ಟಗಳು ಸಿಕ್ಕಾಕೊಂಡಿರೋ ಪತ್ರಕರ್ತರು, ವೈದ್ಯಕೀಯ ಚಿಕಿತ್ಸಾ ವೆಚ್ಚ ಅಂದ್ರೆ ಸಾಕಷ್ಟು ಮಂದಿಗೆ, ನೂರಾರು, 1-2 ಅಲ್ಲ, 100 ಮಂದಿಗೆ ಶಿವಾನಂದ ಕೊಟ್ಟಿದ್ದಾರೆ. ಅವರು ಒಳ್ಳೆ ಪ್ರಶಸ್ತಿ ನಿನ್ನೆ ಆಯ್ತು, ಇಲ್ಲೇ ಶೇಷಾದ್ರಿಪುರ ಕಾಲೇಜ್ ಅರ್ಹವಾಗಿ ಬಂದಿದೆ. ಅಷ್ಟು ಸರಳ ಸಜ್ಜನಿಕೆ ಮತ್ತು ತುಂಬಿದ ಒಂದು ವ್ಯಕ್ತಿತ್ವ. ಖಂಡಿತ ನಿಜಕ್ಕೂ ಸಂತೋಷ ಆಗುತ್ತೆ. ಅವರು ನಿಮ್ ಜೊತೆ ಅವರು ಇದ್ರಲ್ಲಿ ಕೆಲಸ ಮಾಡಿದ್ರ ಅಂದ್ರೆ ETV ಅವ್ರು ನಿಮ್ ಜೊತೆ ಇದ್ರ ಅವಾಗ? ಇಲ್ಲ, ಅವರು ಸಾಕಷ್ಟು ಅವರು ಬೇಸಿಕಲಿ ಈಸ್ ಎ ಪ್ರಿಂಟ್ ಮೀಡಿಯಾನಲ್ಲಿ. ಅವರು ವಿಶೇಷವಾಗಿ ಏನಂದ್ರೆ, ಅವರು ವಿಜಯ ಕರ್ನಾಟಕ, ಅವರು ಹಾಸನ ಮೂಲದವರು, ವಿಜಯ ಕರ್ನಾಟಕದಲ್ಲಿ ತುಂಬಾ ವರ್ಷ ಮಾಡಿದ್ರು. ಈಗ ವಿಜಯವಾಣಿಯಲ್ಲಿ ಮಾಡ್ತಿದ್ದಾರೆ. ಅವರು ಎಲೆಕ್ಟ್ರಾನಿಕ್ ಮೀಡಿಯಾಗಿನ್ನ ಅಂದ್ರೆ ಅದ್ರ ಸಂಬಂಧಗಳೆಲ್ಲ ಇದ್ದೇ ಇತ್ತು. ಮುದ್ರಣ ಮಾಧ್ಯಮದಲ್ಲೂ ಹೆಚ್ಚು ವಿಜಯ ಕರ್ನಾಟಕ, ವಿಜಯವಾಣಿ ಅವರಲ್ಲಿ ಅವ್ರು ಜಾಸ್ತಿ. ಮೊದಲು ವಿಜಯ ಕರ್ನಾಟಕನೇ, ಪ್ರಿಂಟ್ ಮೀಡಿಯಾಲಿ ಅವ್ರು ಹೆಚ್ಚು ಜಾಸ್ತಿ ತೊಡಗಿಸ್ಕೊತಾ ಇದ್ದಿದ್ದು. ಇದು ಒಂದು. ಪ್ರಕಾಶ್ ಚಂದ್ರ ಅವರೇ, ಇನ್ನೊಂದು ರಾಷ್ಟ್ರ ಮಟ್ಟದಲ್ಲಿ ಆಗ್ಲೇ ಹೇಳಬೇಕಾಗಿತ್ತು. ಈಗ ವಿಧಾನಸಭಾ ಅಧಿವೇಶನ ತೆರೆ ಕಂಡಿದೆಯಲ್ಲ, ಅದೇ ತರ ಚಳಿಗಾಲದ ಸಂಸತ್ ಅಧಿವೇಶನ ಅದು ನಿನ್ನೆ ತೆರೆ ಬಿದ್ದಿದೆ. ಅದರಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ ಗಮನ ಸೆಳೆದಿದ್ದು
ಒಂದು ನರೇಗಾ ಯೋಜನೆಯನ್ನ ಹೆಸರನ್ನ ಬದಲಾಯಿಸಿ VBG ರಾಮ್ಜಿ ಅಂತ ಏನ್ ಬದಲಾವಣೆ ಮಾಡೋದು, ಅದು ಕೂಡ ನಿನ್ನೆ ಎಲ್ಲ ನಾವು ಚರ್ಚೆ ಮಾಡಿದ್ವಿ. ಹೌದು ಹೌದು ಹೌದು. ಅದಕ್ಕೆ ನಿನ್ನೆ ಲೋಕಸಭೆ ಸಂಸತ್ತು ನಿನ್ನೆ ಅಂಗೀಕಾರ ಕೊಟ್ಟಿದೆ. ಅದು ಪ್ರತಿಪಕ್ಷಗಳು ಅದನ್ನ ಟೀಕೆ ಮಾಡೋದು, ಮಹಾತ್ಮ ಗಾಂಧಿ ಹೆಸರನ್ನ ನೀವು ಬದಲಾಯಿಸಬಾರ್ದಾಗಿತ್ತು ಅಂತ. ಹೌದು, ಸರ್ಕಾರ ಅದಕ್ಕೇನೋ ಸಮರ್ಥನೆ ಒಂದು ಕೊಟ್ಟಿದೆ. ಹಾಗಾಗಿ ಅದೊಂದು ನಿನ್ನೆ ಅದೊಂದು ವಿಷಯ. ಆಮೇಲೆ ಒಂದು ದೂರದೃಷ್ಟಿ ಇದ್ದಂಥ ಒಂದು, ಆಮೇಲೆ ನೋಡಿ, ನಾವು ವಿರೋಧಿ ಸದಸ್ಯರು ಆಡಳಿತ ವಿರೋಧಿ ಅವರೆಷ್ಟು ಅವ್ರು ಬೈದಾಡ್ಕೊಂಡ್ರು ನೋಡಿ. ಅಧಿವೇಶನ ಮುಗಿದ ನಂತರ ಓಂ ಬಿರ್ಲಾ ಅವರು ಲೋಕಸಭಾ ಅಧ್ಯಕ್ಷರು ಎಲ್ಲ ಸದಸ್ಯರಿಗೂ ಔತಣ ಕೂಟ ಏರ್ಪಡಿಸಿದ್ರು. ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಪ್ರಿಯಾಂಕಾ ಗಾಂಧಿ ಅವರು ಎಲ್ಲ ಲೋಕಾಭಿರಾಮ ಮಾತಾಡ್ಕೊಂಡು ಒಂದು ರೀತಿಯಲ್ಲಿ ಅವರು ಎಷ್ಟೇ ಒಳಗಡೆ ಏನೇ ಇದ್ರು ಹೊರಗಡೆ ಸಿಕ್ಕಾಗ ಪರಸ್ಪರ ಗೌರವ ಅನ್ನೋದಲ್ಲಿ ಎದ್ದು ಕಾಣು. ರಾಜನಾಥ್ ಸಿಂಗ್ ಅವರೆಲ್ಲ ತುಂಬಾ ಬಹಳ ಇದಾಗ ನಿನ್ನೆ ಎಲ್ಲ ಕಡೆ ಬಂದಿದೆ ಫೋಟೋ. ಎರಡನೇದು ಇನ್ನೊಂದು ಈಗ ಹೇಳಬೇಕಿಲ್ಲಿ, ಕರ್ನಾಟಕದಲ್ಲಿ ಈ ಒಟ್ಟು 20 ಲಕ್ಷ ಅಕ್ರಮ ವಲಸಿಗರು ನೆಲೆಸಿದಾರಂತೆ. ಅದು ಹೇಗೆ ಅಂದರೆ ಬಾಂಗ್ಲಾ ಇರ್ಬೋದು ಅಥವಾ ನೈಜೀರಿಯಾ ಇರ್ಬೋದು, ಬೇರೆ ಬೇರೆ ಅವ್ರು ವೀಸಾ ಅಂತ ತೊಗೊಂಡು ಬರ್ತಾರೆ, ಒಂದು 3 ತಿಂಗಳು 2 ತಿಂಗಳು ಅಷ್ಟು. ಸೊ ಆ ವೀಸಾ ಅವಧಿ ಮುಗಿದ ನಂತರ ಅವರು ಇಲ್ಲಿಂದ ಹೊರಡಬೇಕು. ಸೊ ಅದೇನು ಮಾಡ್ತಾರೆ, ಬೇರೆ ತಮ್ಮ ಇದು ಇರುವನ್ನು ಯಾರಿಗೂ ಹೇಳ್ಕೊಳ್ಳಿ ಅವ್ರು ಒಂದು ಕಡೆ ಅಕ್ರಮ ವಾಸ ಮಾಡ್ತಿರ್ತಾರೆ. ಸೊ ಅದು ಈಗ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಇದ್ದಾರಂತೆ. ಆದರೆ ಈಗ ಪೊಲೀಸರ ಲೆಕ್ಕದಲ್ಲೇ 485 ಆದರೆ ಅನಧಿಕೃತವಾಗಿ ಇನ್ನೂ ಲೆಕ್ಕಕ್ಕೆ ಸಿಗದೇ ಇರೋ ಸಾವಿರಾರು ಜನ ಇದ್ದಾರೆ. ಅದೇ ಪೊಲೀಸರು ತಪಾಸಣೆ ಮಾಡದೆ ದಾಖಲೆಗಳ ಪರಿಶೀಲನೆ ಮಾಡಿ, ಈಗ ಯಾವುದೋ ಒಂದು ಮನೆ ಬಾಡಿಗೆ ಬರ್ತಾರೆ, ಆ ಮನೆ ಮಾಲೀಕನಿಗೆ ಯಾರು ಬಂದಿದೆ, ಯಾರಿಗೆ ಬಾಡಿಗೆ ಕೊಟ್ಟಿದ್ಯಾ, ಅವ್ರೇನು ಅದೊಂದು ದಾಖಲೆ ಕೊಡಬೇಕು. ಸೊ ಅದು ಮನೆ ಮಾಲೀಕರು ತಪ್ಪು ಮಾಡ್ತಿದ್ದಾರೆ. ಹೀಗಾಗಿ ಅದು ಸಾಕಷ್ಟು ಇಲ್ಲಿ ಮನೆ ಮಾಲೀಕನ ತಪ್ಪಿಗಿಂತ ಇದು ನಿಮ್ಗೊಂದು ಕ್ಲಾರಿಟಿ ಹೇಳ್ತೀನಿ. ಈಗ ಎಮ್ ಎಲ್ ಎಗಳು ಇರ್ತಾರೆ, ಪ್ರತಿಯೊಂದು ಏರಿಯಾದಲ್ಲೂ MLA ಅಂತ ಇರ್ತಾರೆ. ಒಂದು ಏರಿಯಾಗೆ ಹೋಗಿ ಸೇರ್ಕೊಂತಾರೆ. ಅಲ್ಲೇನು ಮಾಡ್ತಾರೆ, ಅವರು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು ಒಂದು ತಗೊಂತಾರೆ. ಇವ್ರು ಯಾರು ಏನಂತ ಕೇಳಿರಲ್ಲ, ಸೀದಾ ಅಲ್ಲಿಗೆ ಲೋಕಲ್ ಇರ್ತಾರಲ್ಲ, ಅಂದ್ರೆ ಲೋಕಲ್ ರಾಜಕಾರಣಿಗಳ ಜೊತೆ ಇರ್ತಾರಲ್ಲ, ಅವ್ರಿಗೋಗಿ ನನಗೊಂದು ಓಟ್ ಬೇಕು, ID ಕಾರ್ಡ್ ಬೇಕು ಅಂತೆಲ್ಲ ಕೇಳ್ತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅಲ್ಲಿ ಕರ್ಕೊಂಡೋಗಿ MLA ಹತ್ರ ಒಂದು ಸೈನು, ಏನಿಲ್ಲ ಇವ್ರದೊಂದು ಫೋಟೋ, ಇವರೆಲ್ಲ ಅಡ್ರೆಸ್ ಇದ್ದಾರೆ, ಇಷ್ಟೇ ಸರ್ ನಡೆಯೋದು, ಇವ್ರ ಅಡ್ರೆಸ್ ಇಲ್ಲಿದ್ದಾರೆ ಅನ್ನೋದು ಒಂದು ಬರ್ಕೊಂತಾರೆ. ಒಂದು ಇದ್ರ ಮೇಲೆ ಅದೊಂದು ಫೋಟೋ ಅಂಟಿಸ್ತಾರೆ, ಅವ್ರ ಒಂದು ಸೀಲು ಸೈನ್ ಹಾಕಿ ಕೊಡ್ತಾರೆ. ಈಗ ಯಾವುದು ಬೆಂಗಳೂರು ಅಂತ ಇದೆಯಲ್ಲ, ಅಲ್ಲೆಲ್ಲ MLA ಸೀಲು ಸೈನು ಒಂದು ಇತ್ತು ಅಂದರೆ ನಿಮ್ಗೆ ಏನು ಬೇಕು, ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಆಗಬೇಕಾ ಮಾಡಿಕೊಡ್ತಾರೆ. ನಿಮ್ಗೆ ವೋಟ್ ID ಅಡ್ರೆಸ್ ಚೇಂಜ್ ಆಗಬೇಕಾ ಎಲ್ಲ ಅಲ್ಲಲ್ಲೇ ನಡೀತಾ ಇರೋದು. ಇದು ಯಾವುದು ಇಲ್ಲ, ನಿಮ್ಮ ಬೆಂಗಳೂರಿನಲ್ಲಿ ಆ ಒಂದು MLAಗಳದ್ದು ಏನೋ ಒಂದು ಆಫೀಸ್ ಇರೋದು ಅಲ್ಲೇ ಪಕ್ಕ ಮಾಡ್ಕೊಂಡಿದ್ದಾರೆ. ಬರೀ 20 ಲಕ್ಷ ಜನ ಮಾತ್ರ ಅಲ್ಲಿ ತೋರಿಸ್ತಾ ಇರೋದು. ಇದು 70 ಲಕ್ಷ ಇದ್ರೂ ಇರ್ಬೋದು. ಯಾಕೆಂದ್ರೆ ಅವ್ರ ಫ್ಯಾಮಿಲಿ ಬಂದು ಸೇರ್ಕೊಂಡ್ರ, ಈಗ ಅಪ್ಪ ಅಮ್ಮ ಬಂದು ಸೇರ್ಕೊಂಡಿರ್ತಾರೆ ಅನ್ಕೊಳ್ಳಿ, ಅವ್ರ ಕುಲ ಬಂದವ್ರನ್ನೆಲ್ಲ ಕರ್ಸ್ಬಿಡ್ತಾರೆ ಅಲ್ಲಿಂದ, ಬನ್ರಿ ಅಲ್ಲಿ ನಮ್ಗೆ ಏನು ಇಲ್ಲ, ಇಲ್ಲೆಲ್ಲ ಇದೆ, ಇಲ್ಲಿ ನಾವು ಸೆಟ್ಲ್ ಆಗೋಣ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಈ ID ಕಾರ್ಡ್ ಒಂದು ಕೊಟ್ಬಿಟ್ಟು ಸಾಕು, ನೋಡಿ ಸರ್ ನಮ್ಮ ರಿಲೇಷನ್ ಇವರು ಇಲ್ಲೇ ಇದೀವಿ, ಇವರೇ ಅಂತ ಹೇಳ್ಬಿಟ್ಟು ಗುರುತಿನ ಚೀಟಿ ಇವ್ರು ತೋರಿಸೋದು, ಅವ್ರನ್ನ ಮಾಡ್ಕೊಳ್ಳೋದು. ಈ ಥರ ಮಾಡಿ ಇದೆಲ್ಲ ಕಾರಣ ಓಟ್ಗೋಸ್ಕರ ಮಾಡ್ಕೊಂಡಿರೋದು. ಅಂದ್ರೆ ನೀವು ಬೇರೆ ಏರಿಯಾಗೆ ಹೋಗಿ ನೋಡಿ, ನಮ್ಮವ್ರು ಯಾರು ಇಲ್ಲ, ಬೇರೆ ಕಡೆಯಿಂದ ಬಂದಿರೋರೆ ಅವ್ರು ಕಳ್ಳೋಟ್ಗಳು ಹಾಕಿಸ್ಕೊಳ್ಳೋಕೋಸ್ಕರ ಈ ಥರ ಎಲ್ಲರಿಗೂ ID ಪ್ರೂವ್ ಎಲ್ಲ ಮಾಡಿ. ವಿಶೇಷವಾಗಿ ವಾಣಿಜ್ಯ ವ್ಯವಹಾರ, ಶಿಕ್ಷಣ, ವೈದ್ಯಕೀಯ, ಆಮೇಲೆ ಪ್ರವಾಸಿಗರು ಅಂತೇಳಿ ವೈದ್ಯಕೀಯ ಚಿಕಿತ್ಸೆ ತಗೊಳಕ್ಕೆ ಪ್ರವಾಸಿಗರು ಬೇರೆ ಸ್ಥಳ ಭೇಟಿ ಕೊಡ್ತೀವಿ ನಾವು ಅನ್ನೋ ಇದರಲ್ಲಿ ವೀಸಾ ತಗೊಂಡು ಬರ್ತಾರೆ. ಅವಧಿ ಮುಗಿದ ನಂತರ ಅಧಿಕಾರಿಗಳು ಅವರನ್ನ ಪತ್ತೆ ಹಚ್ಚಿ ಹೊರಗೆ ಕಳಿಸ್ಬೇಕು. ಯಾಕಂದ್ರೆ ಅವ್ರು ಎಲ್ಲೇ ಈಗ ಬೆಂಗಳೂರು ಬರ್ತಾರೆ, ಬೆಂಗಳೂರು ಬಂದ ತಕ್ಷಣ ಇಲ್ಲಿ ಪೊಲೀಸ್ ಇಲಾಖೆಗೆ ಅವ್ರ ಮಾಹಿತಿ ಇರಬೇಕು. ವಲಸೆ ಬೇರೆ ಅವ್ರ ಮಾಹಿತಿ ಬರಲ್ಲ. ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಖಂಡಿತವಾಗ್ಲೂ ಮುಂದೊಂದು ದಿನ ನಮ್ಮೆಲ್ರಿಗೂ ಬಹಳ ತೊಂದರೆ ಎಲ್ಲರಿಗಿಂತಂದ್ರೆ ಮುಂದೆ ಬರೋ ಮಕ್ಕಳಿಗೆ ನಾವು ಕನ್ನಡದವರು ಅಂತ ಹೇಳ್ಕೊಳಕ್ಕೂ ಭಯ ಅಂತ ಪರಿಸ್ಥಿತಿ ಬಂದೇ ಬರುತ್ತೆ. ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಬೆಂಗಳೂರು ಗ್ರಾಮಾಂತರ, ಮಂಗಳೂರು, ತುಮಕೂರು, ಕೋಲಾರ, ಹಾಸನ, ಕೊಡಗು, ಚಿತ್ರದುರ್ಗ, ಧಾರವಾಡ ಅಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಇವರ ಬೀಡ್ಬಿಟ್ಟಿದ್ದಾರೆ. ಮತ್ತೆ ಬೆಂಗಳೂರು ನಗರ ಆಯುಕ್ತ ಹೇಳಿದ್ದಾರೆ, ನಾವು ಅಕ್ರಮ ನೆಲೆಸೋರನ್ನು ಹುಡುಕಿ ಕಳಿಸ್ತೀವಿ. ಈವರೆಗೆ 400 ಜನನ ಗಡಿಪಾರು ಮಾಡಿದ್ದೀವಿ ನಾವು, ಆದರೆ ಇನ್ನೂ ಹುಡುಕ್ಬೇಕನ್ನು ನಾವು ಅಥವಾ ಮಾಡಬೇಕಾಗುತ್ತೆ ಅನ್ನೋ ಒಂದು ಇದರಲ್ಲಿ ಹೇಳಿದ್ದಾರೆ. ನವೀನ್ ವೆಂಕಟೇಶ್, ನೀವು ಯಾವ ವಿಷಯದ ಬಗ್ಗೆ ಹೇಳ್ತೀರಿ? ಅದೇ ಸರ್, ಇಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರ್ನಲ್ಲಿ ಪುಕ್ಕಟೆ ಆರೋಗ್ಯ ಸಲಹೆ ಎಂಬ ಡಿಜಿಟಲ್ ವ್ಯಾಧಿ ಹರಡಲಿದೆ. ಅಂದ್ರೆ ಏನಂದ್ರೆ ನೋಡಿ, ಈ ಸಾಮಾಜಿಕ ಜಾಲತಾಣ ಆನ್ಲೈನ್ ಪೋರ್ಟಲ್ ಮೂಲಕ ಚಿಕಿತ್ಸಾ ಸಲಹೆ ನೀಡುವಂತ ಪೋರ್ಟಲ್ಗಳು ಈಗ ಶುರುವಾಗಿದೆ ಅಲ್ವಾ? ಹೌದು. ಅದು ಒಂದು ತರ ವ್ಯಾಧಿ ತರ ಹರಡುತ್ತಿದೆ. ಸೊ ಅದು ಇವಾಗ ದೊಡ್ಡ ಸಮಸ್ಯೆ ಆಗಿದೆ. ಯಾಕೆಂದ್ರೆ ಇವಾಗ ಆರೋಗ್ಯ ಅನ್ನ ದೊಡ್ಡ ಸಮಸ್ಯೆ ಮನುಷ್ಯನಿಗೆ ಇದ್ದಿದ್ದೆ. ಹೌದು. ಒಂದು ಆರೋಗ್ಯ ಸಮಸ್ಯೆ ಬಂದಾಗ ಅವರಿಗೆ ಹೋಗ್ಬಿಟ್ಟು ಒಂದು ಡಾಕ್ಟರ್ನ ಪರಿಚಯ ಮಾಡಿ ಅವ್ರ ಹತ್ರ ಫೇಸ್ ಟು ಫೇಸ್ ಮಾತಾಡಿ ಎಲ್ಲ ಹೇಳ್ಕೊಳ್ಳೋದ್ರ ಮೂಲಕ ಅವ್ರು ಅದಕ್ಕೂ ಸಮಯ ಇಲ್ಲದೆ ಇವಾಗ ಡಿಜಿಟಲ್ ಇಂಡಿಯಾ ಅಂತ ಹೆಸರು ತಗೊಂಡು
ಸಲಹೆನೂ ಕೂಡ ಡಿಜಿಟಲ್ ಮಾಡ್ತೀನಿ ಅಂದ್ರೆ ಹಂಗಂದ್ರೆ ಹೆಂಗೆ ಮುಂದಕ್ಕೆ ಸರ್ಜರಿನೂ ಸಹ ಡಿಜಿಟಲ್ ಮಾಡ್ತಾರ? ನಿಜವಾಗ್ಲೂ ಇದಾಯ್ತು ನೋಡಿ. ತುಂಬಾ ಒಳ್ಳೆ ಮುಖ್ಯವಾದ ಅಂಶ ಇದು. ಪ್ರಕಾಶ್ ಚಂದ್ರ, ಇದೇನು ಡಿಜಿಟಲ್ ಎಲ್ಲ ಬಂದು ಇವಾಗ ಆರೋಗ್ಯನು ಮನೇಲೆ ಕುತ್ಕೊಂಡು ಡಾಕ್ಟರ್ನ ಸಂಪರ್ಕ ಮಾಡ್ದಲೆ ಬಾಯಿ ಮಾತಲ್ಲೇ ಸಿಸರಿಂಗ್ ಮಾಡ್ಬಿಟ್ಟು ಕಳ್ಸ್ಬಿಡ್ತಾರ ಸರ್? ಅಲ್ಲ, ಈಗ ಏನಾಗಿದೆ ಅಂದ್ರೆ ಈಗ ನಾವು ತಿನ್ನೋ ಆಹಾರ, ಬೇರೆ ಬೇರೆ ತಿಂಡಿ ತೀರ್ಥಗಳು, ಪದಾರ್ಥಗಳು, ಆಮೇಲೆ ಬೇರೆ ಬೇರೆ ಆರೋಗ್ಯಕ್ಕೆ ಟಿಪ್ಸ್ ಅಂತ ಏನ್ ಹೇಳ್ತಾರೆ, ಅದರಲ್ಲಿ ಈ ಡಿಜಿಟಲ್ ಅಲ್ಲಿ ಬರ್ತಾ ಇರ್ತದೆ. ನಿಮ್ ತಲೆನೋವ, ನಿಮ್ಗೆ ಹೊಟ್ಟೆ ನೋವ, ಈ ತರ ಮಾಡಿ, ಹೀಗೆ ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ ಅಂತ ಬರ್ತಾ ಇರುತ್ತೆ. ಅದಕ್ಕೆ ಕೆಲವೊಮ್ಮೆ ಇದು ನೆಲೆ ಇರ್ಬೋದು, ನೆಲೆ ಇಲ್ಲದೆ ಇರ್ಬೋದು. ಆದ್ರೆ ನಾವು ಯಾವುದೇ ಇದಕ್ಕೆ ವೈದ್ಯರ ನವೀನ್ ಹೇಳಿದಾಗ ವೈದ್ಯರನ್ನ ಸಂಪರ್ಕಿಸದೆ, ವೈದ್ಯರ ಸಲಹೆ ಹೇಳದೆ ಯಾವುದೇ ಈಗ ಮಾತ್ರೆ ಔಷಧಿ ತಗೋಬಾರದು. ಈವನ್ ಈಗ ನೀವು ಗೂಗಲ್ ಚೆಕ್ ಮಾಡಿ ಮಾತ್ರ ಆಮೇಲೆ ಮೆಡಿಕಲ್ ಶಾಪ್ ಅಲ್ಲೂ ಅಷ್ಟೇ ವೈದ್ಯರ ಚೀಟಿ ಇಲ್ಲದೆ ಕೊಡೋಗಿಲ್ಲ. ಅವರು ಕೂಡ ಹಾಗೆ ಕೊಡ್ತಿದ್ದಾರೆ, ಅಥವಾ ಅವ್ರು ಯಾರು ಗೊತ್ತಿರೋರಿಗೆ ಕೊಡ್ತಾರೆ. ಅಂದ್ರೆ ಈಗ ಏನಾಗುತ್ತೆ ಹೇಳೋದಾಗೆ, ನೀವು ನಿಮ್ಮ ಮನೆ ಮದ್ದು ಅಂತ ನೀವು ಸ್ವತಂತ್ರ ನಿಮ್ಗೆ ಗೊತ್ತಿರೋದು ಏನೋ ಒಂದು ಮಾಡ್ಕೋತೀರಾ. ಅದರಿಂದ ನೆಕ್ಸ್ಟ್ ಆಗುವಂಥ ಪರಿಣಾಮಗಳು ನಿಮಗೆ ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಅದ್ರಲ್ಲಿ ನಿಮ್ಗೆ ನಾಳೆ ತೊಂದರೆ ಆದಾಗ ಎಲ್ಲಿ ಹೋಗ್ತೀರಿ? ಹೌದು. ಅದಕ್ಕೆ ನಾವು ಅದನ್ನು ಕೂಡ ಏನೇನು ನಾವು ಅನುಸರಿಸ್ಬೇಕಾದ್ರೂ ಅದನ್ನು ಪರಾಮರ್ಶಿಸಿ ಉಚಿತವಾ, ಅದು ನಮಗೆ ಅನುಕೂಲವಾ, ಆರೋಗ್ಯಕ್ಕೆ ಅನುಕೂಲವಾ ಅನ್ನೋದು ನಾವು ಅದನ್ನ ಡಿಜಿಟಲ್ ಇದರಲ್ಲಿ ನಮ್ಮ ಮೈ ಮೇಲೆ ನಮಗೆ ಪ್ರಜ್ಞೆ ಇರ್ಬೇಕು. ಇವಾಗ ನನ್ನನ್ನೇ ತಗೊಳ್ಳಿ, ನಾನು PS ವಿಶ್ವವಿದ್ಯಾಲಯದಲ್ಲಿ ಇವಾಗ MBA ಮಾಡ್ತಾ ಇದೀನಿ. ಸೊ ಇವಾಗ ನಮ್ಗೆ ಬಂದ್ಬಿಟ್ಟು ಚಾಟ್ GPT, ಜೆಮಿನಿ ಅಂತೆಲ್ಲ ಇವಾಗ ಹೊಸದಾಗಿ AI ಮೂಲಕ ಹೆಲ್ಪ್ ಸಿಗ್ತಿದೆ. ಅದನ್ನ ನಾವು ಬಂದ್ಬಿಟ್ಟು ಒಳ್ಳೆ ರೀತಿಗೆ ತಗೋಬೇಕು. ಈಗ ನನ್ನ ಜೊತೆ ಓದ್ತಿರೋ ನನ್ನ ಸ್ನೇಹಿತರೆ ಕೆಲವೊಬ್ರು, ಇಲ್ಲ ನನ್ನ ಜೂನಿಯರ್ಸ್ ಆಗಲಿ, ಅವ್ರಿಗೆ ತಲೆನೋವು ಬಂದ್ರೆ ಅವ್ರೇನ್ ಮಾಡ್ತಾರೆ, ಜಮೀನಿಗೋ ಚಾಟ್ GPTಗೋ ಒತ್ಬಿಟ್ಟು ನನಗೆ ಈ ಥರ ತಲೆನೋವು ಬರ್ತಿದೆ, ನನ್ನ ವಯಸ್ಸು ಇಷ್ಟಿದೆ, ನಾನು ಏನ್ ಮಾಡ್ಲಿ ಅಂತ ಮುಂದಕ್ಕೆ ಕೇಳ್ತದೆ. ಅದು ಏನ್ ಹೇಳ್ತಾವ್ರು ಅರ್ಥಾಗ್ದಂಗೆ ಮಾಡ್ತಾರೆ. ಅದು ಸರಿ ಇಲ್ಲ. ಮುಂದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಅವ್ರಿಗೆ ತಿಳುವಳಿಕೆ ಇಲ್ಲ. ಇನ್ನ ಸೈಡ್ ಎಫೆಕ್ಟ್ಗಳು ಏನೇನ್ ಬರುತ್ತೆ ಅಂತ ಅವ್ರಿಗೆ ಅದ್ರ ಬಗ್ಗೆನೂ ಪ್ರಜ್ಞೆ ಆಗಿಲ್ಲ. ತಂತ್ರಜ್ಞಾನ ಹೆಚ್ಚುತ್ತಾ ತಂತ್ರಜ್ಞಾನ ಮುಂದುವರಿತಾ ಅಷ್ಟೇ ದುಷ್ಪರಿಣಾಮಗಳನ್ನು ನಾವು ನೋಡ್ತಾ ಇದೀವಲ್ಲ. ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಖಂಡಿತ ನಮಗೆ ಗೊತ್ತಿಲ್ಲ. ಅದು ನಾವು ತಂತ್ರಜ್ಞಾನ ಅತಿಯಾಗಿ ಅವಲಂಬಿಸ್ಬಿಟ್ಟಿದ್ದೀವಿ ಎಲ್ಲಕ್ಕೂ. ನಮ್ಮ ಜೀವನ ಈಗ ಮೊಬೈಲ್ ಹೇಗೆ ನಾವು ಬಿಟ್ಟು ಇರೋಕ್ಕಾಗೋದಿಲ್ವೋ, ಈಗ ತಂತ್ರಜ್ಞಾನ ಕೂಡ ನಮ್ಮ ಎಲ್ಲ ಬೇಕು ಬೇಡಗಳಿಗೆ ತಂತ್ರಜ್ಞಾನವೇ ಇಂಪಾರ್ಟೆಂಟ್. ಇನ್ನೊಬ್ರು ಹೇಳಿದ್ ನಾವು ನಂಬಲ್ಲ, ಈ ತಂತ್ರಜ್ಞಾನ ಹೇಳಿದ್ ನಂಬ್ತೀವಿ. ಈಗ ಆರೋಗ್ಯ ಸಮಸ್ಯೆ ಆಗುತ್ತೆ, ತಾಯಿಗೆ ಹೇಳಿದ್ರೆ, ತಾಯಿನೂ ಅಜ್ಜಿಗೆ ಹೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ನಿಜ. ಈಗ ತಲೆನೋವು ಬಂತ, ನೀವು ಹೊಟ್ಟೆ ನೋವು ಯಾತಕ್ಕೆ ಬರುತ್ತೆ? ಅಜೀರ್ಣ ಆಗೋದ್ರಿಂದ ಹೊಟ್ಟೆ ನೋವು ಬರುತ್ತೆ, ಗ್ಯಾಸ್ಟ್ರಿಕ್ ಆಗಿ ಬರುತ್ತೆ. ಅದಕ್ಕೆ ತಕ್ಕಾಗ ಒಂದೇನೋ ಒಂದು ಅವ್ರ ಮನೆ ಮದ್ದು ಅದಕ್ಕೆ ಮೊದಲು ಹಿರಿಯರ ಜೊತೆ ಹಂಚ್ಕೊಳ್ಳೋದು ಇವರು ಮಾಡ್ಬೇಕು, ಬಹಳ ಮುಖ್ಯ. ಎಲ್ಲ ಇವ್ರು ಹೇಳಿದಾಗ ಕಾಲೇಜ್ ಕೂತ್ಕೊಂಡು ಚಾಟ್ GPT ನೋಡ್ಕೊಂಡು ಅದನ್ನೆಲ್ಲ ಮೆಡಿಕಲ್ ಶಾಪ್ ಹತ್ರಗೆ ಕೆಲವೆಲ್ಲ ತುಂಬಾ ನಾವು ನಮ್ಮ ಆರೋಗ್ಯ ನಾವೇ ಕಷ್ಟಕ್ಕೆ ಬದುಕನ್ನ ಸುಲಭ ಮಾಡ್ಕೊಂಡು ಜನಗಳು ಈಗ ಬದುಕನ್ನ ಸುಲಭ ಮಾಡ್ಕೊಂತ ಇದಾರೆ. ಮುಂದೊಂದ್ ದಿನ ಅದ್ರ ಪರಿಣಾಮ ಬೀರುತ್ತೆ. ಶಾರ್ಟ್ ಕಟ್ಟು, ಫಾಸ್ಟು, ಇದು ಅದೆಲ್ಲ ಯಾವುದು ವರ್ಕ್ ಆಗಲ್ಲ. ಅಮೆರಿಕದ ಒಂದು ಸುದ್ದಿ ಇದೆ, ಗ್ರೀನ್ ಕಾರ್ಡ್ ಲಕ್ಕಿ ಡ್ರಾ ರದ್ದುಪಡಿಸಿದಾರಂತೆ ಟ್ರಂಪ್ ಅವರು. ಪ್ರತಿ ವರ್ಷ ಒಂದು 50,000 ಗ್ರೀನ್ ಕಾರ್ಡ್ಗಳನ್ನ ಕೊಡ್ತಾ ಇದ್ರು, ಅದು ಲಕ್ಕಿ ಡ್ರಾ ಮೂಲಕ. ಅದನ್ನ ಇವಾಗ ನಿಲ್ಸಿದ್ದಾರೆ ಟ್ರಂಪ್ ಅವರು. ಅದೇನು ಅಂತಂದ್ರೆ, ಈಗ ಅಮೆರಿಕದಲ್ಲಿ ಯಾರೇ ವಾಸ ಮಾಡಲಿ, ಅವರು ಮೊದಲು ಗ್ರೀನ್ ಕಾರ್ಡ್ ಏನು ಅಂತಂದ್ರೆ ಅವರು ಅಮೆರಿಕದ ನಾಗರಿಕರು ಅನ್ನೋದು ಸಿಟಿಸನ್ ಅಂತ ಆಗುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ 10 ವರ್ಷ 20 ವರ್ಷ ವಾಸ ಮಾಡಿದ್ದು ಇದೆಲ್ಲ ಆದ್ರೆ ಆ ನಂತರ ಪರಿಶೀಲಿಸಿ ಅವರ ಇಂಟಿಗ್ರಿಟಿ ಗಮನಿಸಿ ಗ್ರೀನ್ ಕಾರ್ಡ್ ಕೊಡೋದು ವಾಡಿಕೆ. ಈಗೇನಾಗಿದೆ, ಟ್ರಂಪ್ ಅಧಿಕಾರಕ್ಕೆ ಬಂದ್ಮೇಲೆ ಹಣ ಮಾಡ್ಬೇಕಲ್ಲ, ಹೌದು, ಹಣ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಈಗ ಎಷ್ಟೋ 10 ಲಕ್ಷ 20 ಲಕ್ಷ ಈ ತರ ಕೊಟ್ರೆ ನಾವು ಟ್ರಕ್ ಲಕ್ಕಿ ಡ್ರಾ ಕೊಡ್ತೀವಿ. ಇದು ಎಲ್ಲ ಒಂದು ರೀತಿಯಲ್ಲಿ ಅಗ್ಗದ ಗ್ಯಾರಂಟಿ ಯೋಜನೆಗಳು. ಅದು ಆಂತರಿಕವಾಗಿ ಬಹಳಷ್ಟು ವಿರೋಧ ವ್ಯಕ್ತ ಆಗಿತ್ತು. ಸೊ ಅದ್ರ ಬಿಸಿ ಮುಟ್ಟಿ ಅವರಿಗೆ ಅದು ರದ್ದುಪಡಿಸಿದ್ದಾರೆ ಅಂತ ಕಾಣ್ತಿದೆ. ಆದ್ರೆ ಅದು ಸರಿಯಲ್ಲ. ಅದು ಒಂದು ನೀತಿ ನಿಯಮಾವಳಿ, ಸಂವಿಧಾನ ಅಂತ ಪ್ರತಿಯೊಂದು ದೇಶಕ್ಕೊಂದು ಇರುತ್ತೆ. ಅದಕ್ಕೆ ತಕ್ಕಾಗ ಅವರು ಸಿಟಿಜನ್ಶಿಪ್, ನೀವು ಗ್ರೀನ್ ಕಾರ್ಡ್ ಕೊಡೋದಂದ್ರೆ ಸಣ್ಣ ಮಾತಲ್ಲ. ಅದು ಇಡೀ ನಾಗರಿಕತ್ವ ಪೌರತ್ವ ಕೊಟ್ಟಂಗೆ ಕೊಡ್ತಾ ಇರೋದು. ಸೊ ಅಂಥ ಸಂದರ್ಭದಲ್ಲಿ ಬಹಳಷ್ಟು ಅವರು ನೀತಿ ನಿಯಮಗಳನ್ನ ಭಾಳ ಅನುಸರಿಸ್ಬೇಕು. ಆಮೇಲೆ ಇವೆಲ್ಲ ಸಂಸತ್ತಿನ ಅಮೆರಿಕ ಕಾಂಗ್ರೆಸ್ ಅಂತ ಹೇಳ್ತಾರೆ, ಸಂಸತ್ತಿನ ಅನುಮೋದನೆ ಇಲ್ಲದೆ ಇವೆಲ್ಲ ಕೊಡೋದು ತಪ್ಪಾಗುತ್ತೆ. ಅದೇ ಸರ್, ಮಾಡಕ್ಕೆ ಸಾವಿರ ರೀತಿ ಇದ್ರು ಈ ತರ ಎಲ್ಲ ದುಡ್ಡು ಮಾಡಬೇಡ. ಏನ್ ಸರ್, ಎಷ್ಟೋ ಇದ್ರಲ್ಲಿ ಮಾಡ್ತಾರೆ. ಇವಾಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನು ನಿನ್ನೆ ನನ್ನ ಕ್ಲಾಸ್ ಮುಗಿಸ್ಕೊಂಡು
ಕಾರ್ಯಸಿದ್ಧಿ ಆಂಜನೇಯ ಒಂದು ದೇವಸ್ಥಾನ ಇದೆಯಲ್ಲ, ನಾನು ಅಲ್ಲಿಗೆ ಹೋಗಿದ್ದೆ ನನ್ನ ಭಗವಂತನ ಭೇಟಿ ಮಾಡಕ್ಕೆ. ಅಲ್ಲಿ ಏನಾಗಿತ್ತು, ಫುಟ್ಪಾತ್ ಅಲ್ಲಿ ಯಾವಾಗ್ಲೂ ನಾವು ಚಪ್ಪಲಿ ಹೊರಡೆ ಬಿಟ್ಟು ಹೋಗ್ತೀವಲ್ಲ, ಅದೇ ತರ ನಾನು ಬಿಟ್ಟು ಹೋಗ್ಬಿಟ್ಟು ಒಳ್ಳೆ ದರ್ಶನ ಮುಗಿಸ್ಕೊಂಡು ಹೊರಡೆ ಬಂದೆ. ಹಿಂಗ್ ಚಪ್ಪಲಿ ತಗೋತಾ ಏನೋ ಇಲ್ವೋ, ಅಲ್ಲೊಬ್ರು ಬಂದ್ಬಿಟ್ಟು ನೀವು ಚಪ್ಪಲಿ ಅನ್ಸಿದ್ರಲ್ಲ 5 ರೂಪಾಯಿ ಕೊಡಿ ಅಂದ್ರು. ಅವರಲ್ಲಿ ಒಂದು ಬೋರ್ಡ್ ಇಲ್ಲ, ಒಂದ್ ಏನಿಲ್ಲ, ಅವ್ರದೇ ಒಂದು QR ಕೋಡ್ ಗೋಡೆ ಮೇಲೆ ಅಂಟಿಸ್ಬಿಟ್ಟು 5 ರೂಪಾಯಿ ಕೊಡಿ ಅಂದ್ರೆ ಅದೆಷ್ಟು ಮೋಸ ಸರ್. ಅವರು ದುಡ್ಡು ಮಾಡೋದು ತಪ್ಪಲ್ಲ, ಅದು ತಕ್ಕನಂಗೆ ಅಲ್ಲಿ ಸೇಫ್ಟಿನೋ ಅಥವಾ ಏನಾರ ಒಂದು ಫೆಸಿಲಿಟಿ ಮಾಡಿರ್ಬೇಕು. ಏನು ಮಾಡಿಲ್ಲ, ಒಂದು ಪಬ್ಲಿಕ್ ಜಾಗ ಫುಟ್ಪಾತ್, ಅಲ್ಲೇ ನಾವು ಚಪ್ಪಲಿ ಬಿಟ್ಬಿಟ್ಟು 5 ರೂಪಾಯಿ ಕೊಡ್ಬೇಕಂದ್ರೆ ಹಂಗೆಲ್ಲ ದುಡ್ಡು ಮಾಡೋಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ಅದು ಅವ್ರ ಕಾಯಕ ಮತ್ತೆ ಅವ್ರದ್ದು ಬದುಕೋದು ಅಂದ್ರೆ ಚಪ್ಪಲಿ ನೋಡ್ಕೊಳ್ಳೋದು ಅದೊಂದಿರುತ್ತೆ. ಅದು ನೀವು ಅದೇ ಹೇಳ್ತಿದ್ರಲ್ಲ, ಸಾರ್ ಹೇಳಿದ್ರಲ್ಲ ಆಗ್ಲೇ, ಈ ತರ ದುಡ್ಡು ಮಾಡಕ್ಕೆ ಈ ತರ ಒಂದು ನ್ಯಾಯ ರೀತಿ ಇಲ್ಲ ಅಂತ. ನಮ್ಮ ಮೊನ್ನೆ ಏನಾಯ್ತು ಹೇಳಿ ಸರ್, ಅಬಕಾರಿಯವರು ಇಷ್ಟು 1000 ಕೋಟಿ ಇಷ್ಟು ಮಾಡ್ಲೇಬೇಕು, ಹೋದ್ಸತಿ ಇಷ್ಟು 1000 ಕೋಟಿ ಇಂದಿತ್ತು, ಅದಕ್ಕಿಂತ 3/4 ಪಟ್ಟು ಜಾಸ್ತಿ ಮಾಡಿ ಇಷ್ಟು 1000 ಕೋಟಿ ಬೇಕೇ ಬೇಕು ಅಂತ ಹಾಕಿದ್ದಾರೆ. ಈಗ ಅದ್ರಲ್ಲಿ ಎಲ್ಲಿ ಯಾರಿಗೆ ಅದು ಏಟಾಗೋದು? ಜನಗಳಿಗೆ ಅಲ್ವಾ? ಈ ಉದಾಹರಣೆಗೆ ಜನಗಳ ಮೇಲೆ ಏಟಾಗೋದಲ್ವಾ? ಹೆಂಗಾಗುತ್ತೆ ಹೇಳ್ರಿ? ಈಗ ಅವ್ನ ಯಾರೋ ಒಂದು 30 ರೂಪಾಯಿದೇನೋ ಕುಡಿತಾ ಇರ್ತಾನೆ ಅನ್ಕೊಳ್ಳಿ, 30 ಗೊತ್ತಿಲ್ಲ ನಂಗೆ ಅದು ಸ್ಟ್ರೇಟ್ ಅಂತ, ಒಂದು 100 ರೂಪಾಯಿ ಕುಡಿತಾ ಇರ್ತಾನೆ ಅನ್ಕೊಳ್ಳಿ. ಈಗ ಜಾಸ್ತಿ ಮಾಡ್ಬೇಕು ಅಂದಾಗ ಏನ್ ಮಾಡ್ತಾರೆ, ಅದ್ರ ಮೇಲೆ ತಾನೇ ಜಾಸ್ತಿ ಒಂದು ದುಡ್ಡು ಹಾಕ್ತಾನೆ. ಅವಾಗ ಇವ್ನು ಅದೇ ತಗೊಟ್ಟು ಕುಡಿತಾನೆ. ಈಗ ಮನೇಲಿ ಅವ್ನಿಗೆ 10,000 ಸಂಬಳ ಬರ್ತಾ ಇತ್ತು ಅಂದ್ರೆ ಹಿಂಗ 2,000 3,000 ಇಟ್ಕೊಂಡು ಕುಡಿಯೋನು. ಈಗ ಅದ್ರ ಮೇಲೆ ಜಾಸ್ತಿ ಆಯ್ತು ಅಂದ್ರೆ ಏನ್ ಮಾಡ್ತಾನೆ, 5,000 ಮಾಡ್ಕೊತಾನೆ, 5,000 ಮಾಡ್ಕೊಂತಾನೆ. ಇಷ್ಟೇ ಸರ್ ನಡೀತಾರೆ. ಎಲ್ಲ ಹಾಕ ಬರೆಗಳೆಲ್ಲ ಜನಗಳ ಮೇಲೆ ಹಾಕ್ತಾರೆ, ಜನಗಳ ಮೇಲೆ ಖಂಡಿತ ಜನಗಳ ಮೇಲೆ ಬರೆ ಹಾಕ್ತಾರೆ. ಡ್ರಿಂಕ್ ಅಂಡ್ ಡ್ರೈವ್ ಅಂತ ಮತ್ತೆ ಅದ್ರಲ್ಲಿ ಬೇರೆ ಕೀಳ್ತಾರೆ. ಎಲ್ಲ ಹಂಗೆ ಮಾಡಿ 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 ಒಟ್ಟಿನ ಜನಗಳು ಸರ್ವನಾಶ ಮಾಡ್ಬಿಡ್ತಾರೆ ಎಲ್ಲ ಸರ್. ಖಂಡಿತ. ಸಕ್ಕರೆ ಕಾರ್ಖಾನೆಗಳಿಗೆ ಹೈಕೋರ್ಟ್ ತರಾಟೆ ತಗೊಂಡಿದೆ. ಕಬ್ಬು ನಿಯಂತ್ರಣ ಮಂಡಳಿಗೆ ಮನವಿ ಸಲ್ಲಿಸೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ರಾಜ್ಯದಲ್ಲಿ ರೈತರು ಕಬ್ಬು ಬೆಳೆದೇ ಇದ್ದರೆ ಏನು ಮಾಡ್ತೀರಿ ನೀವು ಅಂದರೆ, ಕಬ್ಬು ಬೆಳೆಗಾರರಿಗೆ ಸಾಕಷ್ಟು ಎಲ್ಲ ಕಬ್ಬಿನ ಕಾರ್ಖಾನೆಗಳಲ್ಲೂ ಪೆಂಡಿಂಗ್ ಇಟ್ಬಿಟ್ಟಿದ್ದಾರೆ. ನೂರಾರು ಕೋಟಿ, ಸಾವಿರಾರು ಕೋಟಿ ಪೆಂಡಿಂಗ್ ಇಟ್ಬಿಟ್ಟಿದ್ದಾರೆ. ಆಮೇಲೆ ಈ ಕಾರ್ಖಾನೆಗಳೆಲ್ಲ ರಾಜಕೀಯ ವ್ಯಕ್ತಿಗಳದ್ದೇ, ರಾಜಕೀಯ ನಾಯಕರದ್ದೇ ಎಲ್ಲ ಕಬ್ಬಿನ ಕಾರ್ಖಾನೆಗಳಿರೋದು. ಸೊ ಇದು ಯಾವಾಗಲೂ ಅವ್ರಿಗೂ ಇವ್ರಿಗೂ ಇದ್ದೇ ಇರುತ್ತಲ್ಲ, ಯಾಕೆ ಸರ್? ಇಲ್ಲ, ಅದು ಏನಾಗುತ್ತೆ ಅಂದರೆ ನೋಡಿ, ಇದು ಕಬ್ಬಿನ ಕಾರ್ಖಾನೆ ಮಾಲೀಕರು ಆಮೇಲೆ ರೈತರು ಇವ್ರ ಮಧ್ಯೆ ಯಾವ ರೀತಿ ಸಂಬಂಧ ಇರಬೇಕು ಅಂದರೆ ಅವಿನಾಭಾವ ಒಳ್ಳೆ ಸಂಬಂಧ ಇರಬೇಕು. ಯಾಕಂದರೆ ಇವರು ಕೋರ್ಟ್ ಕೇಳಿದ್ ಸರಿ ಇದೆ. ಈಗ ಕಬ್ಬು ಪೂರೈಸದೇ ಇದ್ರೆ ಸಕ್ಕರೆ ಉತ್ಪಾದನೆ ಆಗಲ್ಲ, ಇವರು ಲಾಭ ಪಡಿತಾರೆ. ಆಮೇಲೆ ರೈತರು ಕೂಡ ಕಷ್ಟಪಟ್ಟು ಬೆಳೆದಿರ್ತಾರೆ, ತಿಂಗಳಾನುಗಟ್ಟಲೆ ಬೆಳೆದಿರ್ತಾರೆ, 6 ತಿಂಗಳು 1 ವರ್ಷ ಬೆಳೆದಿರ್ತಾರೆ. ಅವ್ರ ಉತ್ಪನ್ನಕ್ಕೆ ಒಂದು ಸರಿಯಾದ ಬೆಲೆ ಕೊಡ್ಬೇಕು. ಈಗ ಉತ್ತರ ಕರ್ನಾಟಕದಲ್ಲಿ ಮೊನ್ನೆ ಬೆಳಗಾವಿ ಜಿಲ್ಲೆಯಲ್ಲಿ ಹೋರಾಟ ಆಗ್ತಾ ಇದ್ದದೆ, ನಮ್ಮ ಬೆಂಬಲ ಬೆಲೆ, ನ್ಯಾಯಯುತ ಬೆಂಬಲ ಬೆಲೆ ನಮ್ಗೆ ಕೊಡಿ, ನಮ್ಗೆ ಕಷ್ಟ ಆಗುತ್ತೆ ನಿರ್ವಹಣೆ, ಇದೆಲ್ಲ ಬೆಳೆ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಿದೆ. ಖಂಡಿತ. ಈಗ ಇವರು ಏನು ಸಕ್ಕರೆ ಕಾರ್ಖಾನೆ ಬರೀ ಸಕ್ಕರೆ ಉತ್ಪಾದನೆ ಮಾಡಲ್ಲ, ಅವರು ಏನು ಮೊಲಾಸಿಸ್ ಅದೆಲ್ಲ ಮದ್ಯ ಲಿಕ್ಕರ್ ಎಲ್ಲ ಉತ್ಪಾದನೆ ಮಾಡ್ತಾರೆ, ಅವ್ರಿಗೆ ಲಾಭ ಸಿಗುತ್ತೆ. ಇವರು ಕೂಡ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಕೊಡಬೇಕು. ಸೊ ಅದರ ಪರಿಣಾಮ ಈಗ ಇದು ಈ ಥರ ಆಗಿರೋದು. ಎರಡನೇದು ಏನು ಅಂತಂದರೆ, ಯಾವ ರೀತಿ ಇದು ಅಂತಂದ್ರೆ, ಇನ್ ಕೇಸ್ ಈಗ ಇವರು ಏನು ವರ್ಷಾನುಗಟ್ಲೆ ಬಾಕಿ ಕೊಡಲ್ಲ. ಹೌದು. ಈಗ ಅವರು ದೊಡ್ಡ ವಾಹಕಗಳು ಎಲ್ಲ ಕೂಲಿ ಎಲ್ಲ ಡೈಲಿ ಕೊಡ್ಬೇಕಲ್ಲ, ಅವ್ರು ಕೆಲಸ ಮಾಡಿ ಅವ್ರದ್ದು ಖರ್ಚಿದ್ದೇ ಇರುತ್ತೆ, ಅವರು ಬದುಕಬೇಕು. ವರ್ಷಾನುಗಟ್ಲೆ ನೀವು ಅದಕ್ಕೆ ಏನು ಅಂತಂದ್ರೆ, ಸರ್ಕಾರ ಒಂದು ಏನ್ ಮಾಡ್ಬೇಕು ಅಂದ್ರೆ, ಸರ್ಕಾರ ಕಾರ್ಖಾನೆಗಳಿಗೆ ಸಂಬಂಧಪಟ್ಟ ಒಂದು ಆವರ್ತ ನಿಧಿ ಮಾಡಿ ಇಟ್ಬಿಡ್ಬೇಕು. ಈಗ ನಾವು ಬ್ಯಾಂಕ್ಗಳಿಗೆ ಏನೋ ನಾವು ಡಿಪಾಸಿಟ್ ಕೊಡ್ತೀವಲ್ಲ, ಅದು RBI ಭದ್ರವಾಗಿರುತ್ತೆ. ಬ್ಯಾಂಕ್ ಏನಾದರೂ ನಷ್ಟಕ್ಕೊಳಗಾದ್ರೆ RBI ಅದನ್ನ ಆ ಹಣನ ಕೊಡುತ್ತೆ. ಆ ತರ ಒಂದು ಆವರ್ತ ನಿಧಿ ತರ ಮಾಡಿ ಕಾರ್ಖಾನೆಗಳು ಇಡೀ ಒಟ್ಟಾರೆ ಯಾರು ಬಾಕಿ ಕೊಡ್ಲಿಲ್ವಾ ತಕ್ಷಣ ಕ್ರಮ ತಗೊಂಡು ಬಿಡುಗಡೆ ಮಾಡೋದು. ಆಮೇಲೆ ಕಾರ್ಖಾನೆಯಿಂದ ಅವ್ರು ವಸೂಲಿ ಮಾಡ್ಬೇಕು ಸರ್ಕಾರ. ಅದು ಬಹಳ ಆದ್ರೆ ರೈತರಿಗೆ ಕಾಲಕ್ಕೆ. ಆಮೇಲೆ ಈಗ ನಾವು APMC ಮಾರ್ಕೆಟ್ಗೆ ಏನೋ ಸರ್ವೇ ಮಾಡ್ತಾರೆ, ಕೆಲವೊಮ್ಮೆ ಸ್ಥಳದಲ್ಲೇ ಕೊಡ್ತಾರೆ, 15 ದಿನದಲ್ಲಿ ಬಾಕಿ ಕೊಡ್ತಾರೆ. ಆ ತರ ಒಂದು ನಿಯಮ ಮಾಡ್ಬೇಕು. 15 ದಿನದಲ್ಲಿ ಎಲ್ಲಿ ಸರ್ ಎಲ್ಲ ಅವ್ರಗಳೇ ಅಲ್ವಾ ಇರೋದು, ಅವರೇ ಮಾಡ್ಬೇಕಾಗಿರೋದು. ನೀವೇನೇ ಹೇಳ್ಬೇಕು ಅಂತಿಲ್ಲ. ಈಗ ನೀವು ಒಂದು ವಾಟರ್ ಬಾಟಲ್ ತಗೊಳಕ್ ಹೋಗಿ ಸರ್, ನಿಗದಿತ ಬೆಲೆ ಅಂತಿದೆ. ನೀವು ಒಂದು ಬಟ್ಟೆ ತಗೊಳ್ಳಿ, ನಿಗದಿತ ಬೆಲೆ ಅಂತ ಇರುತ್ತೆ. ನೀವು ಒಂದು ಡ್ರಿಂಕ್ಸ್ ತಗೊಳ್ಳಿ, ಎಲ್ಲದಕ್ಕೂ ಒಂದೊಂದು ರೇಟು, ಎಲ್ಲದಕ್ಕೂ ಒಂದು ರೇಟ್. ಸರ್ ಅಂಗಡಿಲಿ ಒಂದು ಚಿಪ್ಸ್ ಪ್ಯಾಕೆಟ್ ತಗೊಂಡು ನಿಗದಿತ ಬೆಲೆ ಅಂತ. ರೈತ ಬೆಳೆಯ ಬೆಳೆಗೆ ಅವ್ನು ವರ್ಷಾನುಗಟ್ಟಲೆ ಕಷ್ಟಪಟ್ಟು, ತಿಂಗಳಾನುಗಟ್ಟಲೆ ಕಷ್ಟಪಟ್ಟು, ಅದಕ್ಕೆ ಯಾಕೆ ಒಂದು ನಿಗದಿತ ಬೆಲೆ ಅಂತ ಇಲ್ಲ? ಯಾಕೆ ಹೇಳೋರು ಕೇಳೋರು ಯಾರು ಇಲ್ವಾ ಸರ್? ಕರೆಕ್ಟಾಗಿ ಅವ್ರು ಏನಾರು ಬೆಳೆದಿರೋದು ಅವ್ನ ಮನೆಗೆ ಏನಾರು ಇಟ್ಕೊಂತಾನೆ, ಎಲ್ಲ ಜನಗಳಿಗೆ ತಂದು ಕೊಡ್ತಾನೆ. ಅವ್ನಿಗೊಂದು ಗೌರವ ಅನ್ನೋದಿರ್ಬೇಕು, ಅವ್ನಿಗೊಂದು ಏನೋ ಇರ್ಬೇಕು ಅಂತಾರಲ್ಲ. ಅವ್ನೇನೋ ಒಂದು ಸ್ಟ್ರೈಕ್ ಮಾಡಕ್ ಹೋದಾಗ ನಾಯಿ ಹಿಡ್ದಂಗೆ ಹೊಡಿತಾರೆ ಸರ್ ಅವ್ನಿಗೆ. ಮರ್ಯಾದೆನೇ ಗೋಲಿಬಾರ್ ಮಾಡ್ತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ, ಒದಿತಾರೆ, ಬಡಿತಾರೆ, ಕೇಸ್ಗಳಾಗ್ತಾರೆ, ಎಲ್ಲ ಮಾಡ್ತಾರೆ. ಅವ್ನು ಬೆಳೆಗೆ ಅವ್ನಿಗೆ ಒಂದು ರೇಟ್ ಫಿಕ್ಸ್ ಮಾಡೋ ಒಂದು ಅಧಿಕಾರ ಇಲ್ವಾ? ಯಾಕಿಲ್ಲ? ಸಿಟಿಲಿ ಎಷ್ಟು ಕರೆಂಟ್ ಕೊಡ್ತಾರೆ, ಅಲ್ಲಿ ಹಳ್ಳಿಲಿ ಕೊಡ್ತಾರ ಸರ್ ನಿಮ್ಗೆ? ಸಿಂಗಲ್ ಫೇಸ್, ಡಬಲ್ ಫೇಸ್ ಅಂತ ಮಾಡ್ಕೊಡ್ತಾರೆ ಸರ್ ಅಲ್ಲೆಲ್ಲ.
ಅಂದ್ರೆ ಇಲ್ಲೇನಾಗ್ಬಿಟ್ಟಿದೆ ಅಂದ್ರೆ ರೈತರ ಪರವಾಗಿ ಎಲ್ಲಾ ಸರ್ಕಾರಗಳು ಕೆಲಸ ಮಾಡ್ತವೆ ಅಂತಾರೆ, ಯಾವ ಸರ್ಕಾರನೂ ರೈತರ ಪರವಾಗಿ ಇರಲ್ಲ. ಆಮೇಲೆ ಕರ್ನಾಟಕದ ಗಡಿಯಲ್ಲಿ ಏನಾಗಿದೆ ಪರಿಸ್ಥಿತಿ ಈಗ ಅಂದ್ರೆ, ಈಗ ಉತ್ತರ ಕರ್ನಾಟಕ ಗಡಿಗೆ ಮಹಾರಾಷ್ಟ್ರ ಹೊಂದ್ಕೊಂಡಿದೆ. ಹೌದು, ಮಹಾರಾಷ್ಟ್ರದ ಗಡಿಯಲ್ಲೂ ಕೂಡ ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳಿದೆ. ನಿಜ. ಸಾಂಗ್ಲಿ ಇದೆ. ಹೌದು, ಸಾಂಗ್ಲಿ ಅದು ಬೆಲ್ಲದ ಮಾರುಕಟ್ಟೆಗೆ ಬಹಳ ಫೇಮಸ್. ಈಗ ಅಲ್ಲಿ ಕಾರ್ಖಾನೆಗಳಿದೆ. ಮಹಾರಾಷ್ಟ್ರ ಕಾರ್ಖಾನೆ ನಮ್ಮವ್ರು ಏನ್ ಮಾಡ್ತಾರೆ, ಒಳ್ಳೆ ರೇಟ್ ಕೊಟ್ಟರೆ ಅಲ್ಲಿ ಕಬ್ಬು ಪೂರೈಸ್ತಾರೆ. ಹೌದು. ಸೊ ಇಲ್ಲಿ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಆಗುತ್ತೆ, ಕಬ್ಬು ಕಡಿಮೆ ಬೀಳುತ್ತೆ. ಅಂದ್ರೆ ಇವೆಲ್ಲ ಮುಂದೆ ಆಗುವಂತ ಪರಿಣಾಮಗಳು. ನಿಜ ನಿಜ ನಿಜ. ಆನಂದ್, ಬೇರೆ ಯಾವ ಇಲ್ಲೊಂದು ಕ್ರಿಸ್ಮಸ್ ಬಗ್ಗೆ ಒಂದು ಕೊಟ್ಟಿದ್ದಾರೆ ಸರ್. ಕ್ರಿಸ್ಮಸ್ ಬಗ್ಗೆ 4-5 ದಿನಗಳಲ್ಲಿ ಹೌದೌದು ಕ್ರಿಸ್ಮಸ್ ಹಬ್ಬ ಬರುತ್ತೆ. ಹೌದು, ಎಲ್ಲೆಲ್ಲೂ ಸಂಭ್ರಮ. ಹೌದು ನೋಡಿ, ಇಲ್ಲಿ ಹಾಕಿದ್ದಾರೆ ಕ್ರಿಸ್ಮಸ್ 1000 ವಿಶೇಷ ಬಸ್. ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾಡಿರೋದು. ಕ್ರಿಸ್ಮಸ್ ಪ್ರಯುಕ್ತ ಪ್ರಯಾಣಿಕರ ಅನುಕೂಲಕ್ಕಾಗಿ KSRTC 1000 ವಿಶೇಷ ಬಸ್ಗಳನ್ನು ರಸ್ತೆಗಿಳಿಸಲು ನಿರ್ಧರಿಸಿದೆ. 19ನೇ ತಾರೀಕಿಂದ 24ನೇ ತಾರೀಕುವರೆಗೂ ಈ ತರ ಪ್ರದೇಶಗಳು ಓಡಾಡಬಹುದು ಅಂತ. ಹೌದು. ಆಮೇಲೆ ಏನು ಅಂತಂದ್ರೆ ಕೆಂಪೇಗೌಡ ಬಸ್ ನಿಲ್ದಾಣ, ಮೈಸೂರು ರಸ್ತೆ ಮತ್ತೆ ಈ ತರ ಎಲ್ಲ ಓಡಾಡುತ್ತೆ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಶಿವಮೊಗ್ಗ, ಹಾಸನ, ಮಂಗಳೂರು, ಕುಂದಾಪುರ, ಶೃಂಗೇರಿ, ಹೊರನಾಡು, ದಾವಣಗೆರೆ, ಹುಬ್ಳಿ, ಧಾರವಾಡ, ಬೆಳಗಾವಿ, ವಿಜಯಪುರ, ಗೋಕರ್ಣ, ಶಿರಸಿ, ಕಾರವಾರ, ರಾಯಚೂರು, ಕಲಬುರಗಿ, ಬಳ್ಳಾರಿ, ಕೊಪ್ಪಳ, ಯಾದಗಿರಿ, ಬೀದರು, ಮೈಸೂರು, ಹುಣಸೂರು, ಪಿರಿಯಾಪಟ್ಟಣ, ವಿರಾಜಪೇಟೆ, ಕುಶಾಲನಗರ, ಮಡಿಕೇರಿ, ತಿರುಪತಿ, ಈ ತರ ರಾಜ್ಯಾದ್ಯಂತೆಲ್ಲ ಬಸ್ಗಳು ಬಿಟ್ಟಿದ್ದಾರೆ. ಯಾಕಂದ್ರೆ ಮಕ್ಳಿಗೆಲ್ಲ ರಜಾ ಕೊಟ್ಟಿರ್ತಾರಲ್ಲ ಸರ್, ಕೆಲ್ಸಗೆಲ್ಲ ಕೆಲವ್ರಿಗೆಲ್ಲ ರಜಾ ಇರುತ್ತೆ, ಫ್ಯಾಮಿಲಿ ಓಡಾಡ್ಕೊಂಡ್ ಆಗಲ್ಲ ಅಂತ ಈಗ ಎಲ್ಲ ಸೋಮವಾರ ಮಂಗಳವಾರದಿಂದ ಶಾಲೆಗಳ ರಜೆ ಕೊಡ್ತಿದ್ದಾರೆ, ಕ್ರಿಸ್ಮಸ್ ರಜೆ. ಆದ್ರೆ ರಜೆ ಇರುತ್ತಲ್ಲ, ಒಂದು KSRTC ಗಮನ ಕೊಡ್ಬೇಕು, ವಿಶೇಷ ಬಸ್ ಬಿಟ್ಟಿದೀವಿ ಅಂತೇಳಿ ರೇಟ್ ಜಾಸ್ತಿ ಮಾಡಬಾರ್ದು ಅಷ್ಟೇ. ಇಲ್ಲ, ಅದು KSRTC ಮಾಡುತ್ತೆ. ಅಯ್ಯೋ, ಹೌದು. ಈ ದೀಪಾವಳಿ ಹಬ್ಬಗಳಿಗೆಲ್ಲ ಡಬಲ್ ರೇಟ್ ಸರ್, ರಾಜಹಂಸದಲ್ಲ ದೀಪಾವಳಿ ಹಬ್ಬದಲ್ಲಿ ಇದ್ರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ. ಮಾಡುತ್ತೆ. ಪ್ರೈವೇಟ್ನವರು ಖಾಸಗಿಯವರು ತುಂಬಾ ಜಾಸ್ತಿ ಮಾಡ್ತಾರೆ ಅಂತ ನಂಗೆ ಗೊತ್ತಿತ್ತು. ಪ್ರೈವೇಟ್ನವರು ಮಾಡ್ತಾರೆ, ಇದು ರೆಗ್ಯುಲರ್ ಡಬಲ್ ಮಾಡ್ತಾರೆ ಅಂತ ನಂಗೆ ಖಂಡಿತ ಗೊತ್ತಿಲ್ಲ. ಎಲ್ಲ ಫೆಸ್ಟಿವಲ್ಗಳ ಟೈಮಲ್ಲಿ ತುಂಬಾ ಮಾಡ್ತಾರೆ. ಅದ್ರಲ್ಲಿ ಇತಿಮಿತಿನೇ ಇರಲ್ಲ. 200 ರೂಪಾಯಿ ಅಂದ್ರೆ 400 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಅಲ್ಲ. ಅದು ಮೊದಲೇ ಇವರು ಮಹಿಳೆಯರಿಗೆ ಒಂದು ಶಕ್ತಿ ಯೋಜನೆ ಕೊಟ್ಟುಬಿಟ್ಟು ಇನ್ನು ಎಲ್ಲಾನು ಬೇರೆಯವ್ರ ಹತ್ರ ಕಿತ್ಕೋತಾರೆ, ಅಂದ್ರೆ ಗಂಡಸ ಹತ್ರ ಕಿತ್ಕೋತಾರೆ ಅಲ್ವಾ ಸರ್? ಅದಕ್ಕೆ ಪಾಪ ತುಂಬಾ ಜನದ ಗಂಡಸರ ಅಳಲು ಅದೇನೆ, ಹೆಂಡತಿಗೆ ಫ್ರೀ ಆಗಿ ಕೊಟ್ಬಿಟ್ಟು ನನ್ನ ಹತ್ರ ಕಿತ್ಕೊಂಡು ಹೋಗ್ತೀರಾ ನೀವು. ಇವ್ರು ಮಾಡೋದು ಹಂಗೆ ಸರ್, ಇಲ್ಲಿ ಗಿಂತಾರೆ ಅಲ್ಲಿ ತೂಗ್ತಾರೆ, ಇಲ್ಲಿ ಅದೇನೆ ಹೇಳ್ತಾ ಇರೋದು, ಇವ್ರು ಮಾಡೋದು ಕೆಲಸನೇ ಇವರು. ಆಮೇಲೆ ಪಾಲಿಕೆ, ಗ್ರೇಟರ್ ಬೆಂಗಳೂರು ಪಾಲಿಕೆ ಚುನಾವಣೆ ಸಂಬಂಧಪಟ್ಟು ಇನ್ನೊಂದು ಮಹತ್ವ ಸುದ್ದಿ ಈಗ ಏನಂತಂದ್ರೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿ 5 ಪಾಲಿಕೆಗಳೇನಿದೆ ಅವಕ್ಕೆ ಈಗ ಚುನಾವಣೆ ನಡೆಸೋ ಸಂಬಂಧ ಈಗ ರಾಜ್ಯ ಸರ್ಕಾರ ಈಗ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಅಂದ್ರೆ ಈಗ 2011ರಲ್ಲಿ ಏನು ಜನಸಂಖ್ಯೆ ಇತ್ತು, ಆ ಜನಸಂಖ್ಯೆ ಆಧರಿಸಿ ಮೀಸಲಾತಿ ನಾವು ಘೋಷಣೆ ಮಾಡ್ತೀವಿ. ಆಮೇಲೆ ಅದರ ಜೊತೆಗೆ ಮಹಿಳೆಯರಿಗೆ 50% ಮೀಸಲು. ಇದು ಬಹುಶಃ ಅದು ಯಾವ ರೀತಿ ಇದು ಕೆಲವು ಸರಿ ಏನಾಗುತ್ತೆ, ಅವೈಜ್ಞಾನಿಕವಾಗಿ ಕೆಲವು ಕ್ಷೇತ್ರಗಳಲ್ಲಿ ಬೇರೆ ವರ್ಗಗಳು ಜಾಸ್ತಿ ಇರುತ್ತೆ, ಅಲ್ಲಿ ಮೀಸಲು ಹಾಕ್ಬಿಟ್ಟಿರ್ತಾರೆ. ಸೊ ಅಲ್ಲಿ ಆತರ ಆಗಬಾರ್ದು. ಈಗ ಯಾವ ಸಮುದಾಯ ಏನು ಇದೆಲ್ಲ ಅಂತ ಆಧರಿಸಿ ಇವರು ಈಗ ರಿಸರ್ವ್ ಕ್ಯಾಂಡಿಡೇಟ್ SC ST ಇರ್ಬೋದು, ಬೇರೆ ಈ ತರದೆಲ್ಲ ವೈಜ್ಞಾನಿಕವಾಗಿ ಮಾಡೋದು ಒಳ್ಳೇದು ಅಂತ. ನಾವು ನಮ್ಮ ಸಮಯ ಆಗ್ತಾ ಇರೋದ್ರಿಂದ ಕ್ರೀಡೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸುದ್ದಿ ಇದೆ, ಅದನ್ನ ಇವರು ಕೂಡ ಸ್ವತಃ ಕ್ರೀಡಾಪಟು ಆಗಿರೋದ್ರಿಂದ ನಾವು ಕ್ರೀಡೆಗಳ ಬಗ್ಗೆ ಮಾತಾಡ್ಬೋಣ. ಕೊನೆಗೂ ನಿನ್ನೆ ಮ್ಯಾಚ್ ಗೆದ್ದಿದ್ದಾರೆ ಭಾರತದವರು. 2020 ಸೀರೀಸನ್ನು ನಮ್ಮ ಸರಣಿ ಜಯ ಭಾರತಕ್ಕೆ ತುಂಬ ಚೆನ್ನಾಗಿತ್ತು, ರೋಚಕವಾಗಿತ್ತು. ಅದರ ಬಗ್ಗೆ ಏನಾದರೂ ಒಂದಷ್ಟು ಮಾಹಿತಿ ಇದೆಯಾ ಪ್ರಕಾಶ್ ಚಂದ್ರ? ಇದು ಇನ್ನೊಂದು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಆಗಿದ್ದು. ವಿಶೇಷವಾಗಿ ನರೇಂದ್ರ ಮೋದಿ ಸ್ಟೇಡಿಯಂ ಈಗ ತುಂಬಾ ಚೆನ್ನಾಗಿ ಅದನ್ನ ಆಧುನೀಕರಣಗೊಳಿಸಿದ್ರೆ, ಮತ್ತೆ ಅದು ದೊಡ್ಡ ಸ್ಟೇಡಿಯಂ, 1,25,000 ಹಾಗಾಗಿ ಈಗ ಒಂದು ರೀತಿ ವಿಶ್ವ ದರ್ಜೆ ಇದಾಗಿದೆ. ನಿನ್ನೆ ಆಗಿದ್ದು ಮ್ಯಾಚ್ ಪಂದ್ಯಕ್ಕೆ ತಗೊಂಡ್ರೆ, ಮೊದಲು ಏನಾಗಿದೆ ಅಂದ್ರೆ 5 ಪಂದ್ಯಗಳ ಸರಣಿಯಲ್ಲಿ ಭಾರತ 2-1 ಮುನ್ನಡೆ ಆಗಿತ್ತು. ಒಂದು ಪಂದ್ಯ ರದ್ದಾಗಿತ್ತು. ಅದು ನಿನ್ನೆ ಯಾವ ತರ ಇತ್ತು ಅಂತಂದ್ರೆ, ಬ್ಯಾಟಿಂಗ್ ನಲ್ಲಿ ಇಬ್ರು ಸರಿಸಮವಾಗಿ ಹೋರಾಟ ಮಾಡಿದ್ದಾರೆ. ಈಗ ನೋಡಿ, ಕೇವಲ 120 ಎಸೆತದಲ್ಲಿ 231 ಹೊಡೆಯೋದು ಅಂದ್ರೆ ಕಡಿಮೆ ಸಾಧನೆ ಅಲ್ಲ. ಇವರು ಕೂಡ ದಕ್ಷಿಣ ಆಫ್ರಿಕಾದ ಕೂಡ 200 ರನ್ ವರೆಗೂ ಬಂದಿದ್ದಾರೆ. ಇವರು ಆರಂಭದಲ್ಲಿ ಅತ್ಯಂತ ಈಗ ಮೊದಲು ಏನಾಗಿದೆ, ಭಾರತದ ಪರ ಬಹುತೇಕ ಎಲ್ಲ ಬ್ಯಾಟ್ಸ್ಮನ್ ಒಳ್ಳೆ ಪ್ರದರ್ಶನ ಕೊಡ್ತಾರೆ. ಏನು ಅಭಿಷೇಕ್ ಶರ್ಮಾ ಇರ್ಬೋದು, ಪಾಂಡೆ ಇರ್ಬೋದು, ಆಮೇಲೆ ತಿಲಕ್ ವರ್ಮಾ ಇರ್ಬೋದು, ಅದ್ಭುತವಾಗಿ ಆಡಿದ್ದಾರೆ. 231 ಅರ್ಹವಾಗಿ ತಗೊಂಡ್ರು. ಎರಡನೇದು, ಅವರು ಸೌತ್ ಆಫ್ರಿಕನ್ಸು ಕೂಡ
ತುಂಬಾ ಒಳ್ಳೆ ಪೈಪೋಟಿ. ಆರಂಭದಲ್ಲಿ ನೋಡಿ ಸೌತ್ ಆಫ್ರಿಕಾ ಯಾವ ತರ ಇತ್ತು ಅಂದ್ರೆ ಭಾರತಕ್ಕಿಂತ ಹೆಚ್ಚು ರನ್ ಅವರು ಸರಾಸರಿ ಇತ್ತು. ಹೌದು ಹೌದು ಹೌದು. ಆದ್ರೆ ಏನು ಯಾವ ಇದರಲ್ಲಿ ಮಿಂಚಿದ್ದು ಅಂದ್ರೆ ಪಂದ್ಯನ ಸಂಪೂರ್ಣ ಭಾರತಕ್ಕೆ ತಂದು ಕೊಟ್ಟಿದ್ದು ಅಂದ್ರೆ ವರುಣ್ ಚಕ್ರವರ್ತಿ. ಹೌದು, ತುಂಬಾ ಒಳ್ಳೆ ಚೆನ್ನಾಗಿ ವಿಕೆಟ್ ಇಂತ 4 ವಿಕೆಟ್ ಅಂದ್ರೆ ಒಳ್ಳೊಳ್ಳೆ ವಿಕೆಟ್ ನ ಹೌದು 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 ಬ್ರೇಕ್ ಕೊಟ್ಟಿದ್ದೆ ಅವರು. ಇನ್ನೊಂದು ಇನ್ನೊಂದು ಸುದ್ದಿಯನ್ನ ಹೇಳಿ ನಮ್ಮ ಈ ಕಾರ್ಯಕ್ರಮ ಮುಗಿಸ್ಬೋದು. ಅಂಡರ್ 19 ವರ್ಷದ ಒಳಗಿನ ಇದರಲ್ಲಿ ಮತ್ತೆ ನಮ್ಮ ಭಾರತದವ್ರು ಗೆದ್ದಿದ್ದಾರೆ. ಭಾರತ ಪಾಕ್ ಕಿರಿಯರ ಫೈನಲ್ ಫೈಟ್ ಆಗುತ್ತಂತೆ, ಅದನ್ನ ಕಾದು ನೋಡೋಣ. ಮತ್ತೆ ನಮ್ಮ ಈ ಕಾಫಿ ಕಟ್ಟೆಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ನೀವೇನೋ ಹೇಳ್ತೀರ, ಇವೆಂಟ್ ಇದೆ ಅಂತ ಹೇಳ್ತೀರಲ್ಲ, ನೀವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಅದೇ ಕ್ರೀಡೆ ಬಗ್ಗೆ ಮಾತು ಬಂದಾಗ ನಾನು ವಿಕಲಚೇತನ ಮಾಡೋ ಸಾಧನೆ ಬಗ್ಗೆ ನಾನು ಸ್ವಲ್ಪ ಹೇಳ್ಕೊಂತೀನಿ. ಈಗ ರೀಸೆಂಟ್ ಆಗಿ ಡಿಸೆಂಬರ್ 7ನೇ ತಾರೀಕಿಗೆ ಏಷ್ಯನ್ ಯೂತ್ ಪ್ಯಾರಾ ಗೇಮ್ಸ್ ಅಂತ ಒಂದು ನಡೆಸಿದ್ರು. ಅದು ಏಷ್ಯನ್ ಇರೋ ಎಲ್ಲ ಕಂಟ್ರೀಸ್ಗಳು ಪಾರ್ಟಿಸಿಪೇಟ್ ಮಾಡಿ ಭಾಗವಹಿಸಿ ಗೆದ್ದಿದ್ದಾರೆ. ಅದರಲ್ಲಿ ಯಾವ ವರ್ಷನೂ ಕಾಣದೇ ಇರೋ ಒಂದು ಐತಿಹಾಸಿಕ ಅಚೀವ್ಮೆಂಟ್ ಅನ್ನು ಈ ಸಲ ನಮ್ಮ ಭಾರತೀಯರು ಮಾಡಿದ್ದಾರೆ. ತುಂಬಾ ಸಂತೋಷ. ಅದರಲ್ಲಿ ಇವಾಗ ನಾನು ಈಜು ಪಟು ಆಗಿರೋದ್ರಿಂದ ಈಜೋಲ್ ಮಾತ್ರ ನಾವು ಹೇಳ್ಬೇಕಂದ್ರೆ ನಮ್ಮ ಜೂನಿಯರ್ಸ್ ಎಲ್ಲ ಹೋಗಿದ್ರು. ನಮ್ಮ ಭಾರತ ಪರವಾಗಿ ಈಜೋಲ್ಲೇ ಮಾತ್ರ 20 ಪದಕಗಳು ಬಂದಿವೆ. ಇದೇ ತರ ಹಲವಾರು ಸೈಕ್ಲಿಂಗ್ ಆಗ್ಲಿ, ಇನ್ನ ಪವರ್ ಲಿಫ್ಟಿಂಗ್ ಆಗ್ಲಿ ಅವರೆಲ್ಲ ಸಾಧನೆಗಳನ್ನ ಮಾಡ್ತಾ ಬರ್ತಿದ್ದಾರೆ. ನಾನ್ ಕೇಳ್ಕೊಳ್ಳೋದೇನಂದ್ರೆ ನಮ್ಮ ಸರ್ಕಾರ ಕ್ರಿಕೆಟ್ ಎಷ್ಟು ಮಹತ್ವ ಕೊಟ್ಟು ಅವರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಅದೇ ತರ ವಿಕಲಚೇತನರು ಕೂಡ ಒಂದು ಇಂಪಾರ್ಟೆನ್ಸ್ ಕೊಟ್ರೆ ಅವರು ಮುಂದ್ಬರೋಂತ ಒಂದು ದಾರಿ ಆಗುತ್ತೆ. ನಮ್ಮ ವಿಕಲಚೇತನರು ಹೆಣ್ಣು ಮಕ್ಕಳು ವಿಶ್ವಕಪ್ ಅನ್ನ ಗೆದ್ದಿರೋದು ತುಂಬಾ ದೊಡ್ಡ ಸಂಗತಿ. ನರೇಂದ್ರ ಮೋದಿ ಅವರು ಕರೆಸಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿರೋದು. ಈ ಬಗ್ಗೆ ಎಲ್ಲ ನಾವು ಇನ್ನೂ ಒಂದಷ್ಟು ಮಾತಾಡೋಣ. ನೀವು ಇನ್ನೂ ಒಂದ್ಸಲ ನಮ್ಮ ಕಾಫಿ ಕಟ್ಟೆಗೆ ಬನ್ನಿ, ಇದ್ರ ಬಗ್ಗೆ ಹೆಚ್ಚು ದೀರ್ಘವಾಗಿ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಕಾಫಿ ಕಟ್ಟೆಯನ್ನು ಮುಗಿಸುವಂತ ಸಮಯ. ಪ್ರಕಾಶ್ ಚಂದ್ರ ಧನ್ಯವಾದಗಳು, ಆನಂದ್ ಬಾಬು ಧನ್ಯವಾದಗಳು. ಇವತ್ತಿನ ಕಾಫಿ ಕಟ್ಟೆ ಇಲ್ಲಿಗೆ ಮುಗಿಸ್ತೀವಿ. ನೀವು ನೋಡ್ತಾ ಇರಿ ವಿಶ್ವಂ ವೈಚಾರಿಕ ವಾಹಿನಿಯಲ್ಲಿ ಬರುವಂಥ ಎಲ್ಲ ವಿಶೇಷ ಕಾರ್ಯಕ್ರಮಗಳು ನಿಮಗೋಸ್ಕರ. ನಮಸ್ಕಾರ.